ಮಜಬೋ ಮಜ ಭಾರತ ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಓಕೆ, ನಗೋದೇ ಇಲ್ಲ ಅಂತ ಮುಖ ಗಂಟಾಕೋ ಕೂತಿರೋರಿಗೆ ಇದು ನಗೆಗಳಿಗೆ ಕೊಡೋ ಅಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಆ ಶೀತಲ್ಲಿ ಇವತ್ತೊಂದು ಸೆಟ್ಟಿಗೆ ಬರಕ್ಕೆ ಸಾಕಾಗೋಯ್ತು ಕಣೆ. ಯಾಕೋ ಅಂತದ್ದೇನಾಯ್ತು? ಅಯ್ಯೋ, ಯಾಕೆ ಹೇಳ್ತೀಯ ಅದನ್ನ? ನಿಜವಾಗ್ಲೂ ಎಲ್ಲೆಲ್ಲೂ ಅಭಿಮಾನಿಗಳು, ಫ್ಯಾನ್ಸ್ ಫ್ಯಾನ್ಸ್ ಫ್ಯಾನ್ಸ್. ನಾನು ಆಟೋಗ್ರಾಫ್ ಆಗ್ತಾರೆ, ಪೊಲೀಸ್ ಎಲ್ಲ ಬಂದ್ಬಿಟ್ಟು ಕ್ರೌಡ್ ನ ಕಂಟ್ರೋಲ್ ಮಾಡ್ತಾರೆ. 8 ಜನ. ಈ ಬಿಲ್ಡಪ್ ಎಲ್ಲ ಬೇಡ. ಎಲ್ಲ ರಾಂಗ್ ಟರ್ನ್ ಅಲ್ಲಿ ಬಂದಿರ್ತೀಯ, ಅದಕ್ಕೆ ಪೊಲೀಸ್ನವ್ರು ಫೈನ್ ಕಟ್ಸ್ಕೊಂಡಿರ್ತಾರೆ. ಇಲ್ಲಿ ಬಂದು ಬಿಲ್ಡಪ್, ಅಯ್ಯೋ ಪೊಲೀಸ್ನವರೆಲ್ಲ ಬಂದ್ರು, ಅವ್ರು ಬಂದ್ರು. ಆಟೋಗ್ರಾಫ್ ಕಣೆ. ಜಡ್ಜಸ್ ನ ವೆಲ್ಕಮ್ ಮಾಡಿ ಸುಮ್ನೆ. ಅದನ್ನೇ ನಂಗೆ ಬೈದ ಹೇಳಿ ಹೋಗ್ಲಿ. ಓಕೆ, ಇವರು ಚೈತ್ರದಲ್ಲಿ ಪ್ರೇಮಾಂಜಲಿಯನ್ನ ಹಾಡಿದವ್ರು, ವೀರ ಪರಂಪರೆಯ ಜಮೀನ್ದಾರರು, ಮಲ್ಲಿಗೆ ಮನಸ್ಸಿನ ಎಸ್ ನಾರಾಯಣ್ ಸರ್. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಕರ್ಪೂರದ ಗೊಂಬೆ, ಪುಟ್ಟಕ್ಕನ ಹೈವೇಯ ಭಾಮ ಸತ್ಯಭಾಮ ಶ್ರುತಿ ಮೇಡಮ್, ವೆಲ್ಕಮ್ ಟು ದ ಶೋ. ಏನಿದು ಬರ್ತಾನೆ ಬಿಲ್ಡಪ್ ಬಾಳ ಕೊಡ್ತಾ ಇದೆಯಲ್ಲ, ಏನ್ ಸಮಾಚಾರ, ಏನ್ ಕತೆ? ಏನು ಅಂತಂದ್ರೆ, ಇವತ್ತು ನಮ್ಮ ಶೋಗ್ ಬರ್ತಾರೆ ಅಂತ ಗೆಸ್ಟಿನ ಸ್ವಲ್ಪ ಇಂಪ್ರೆಸ್ ಮಾಡಿ ಅವರ ನೆಕ್ಸ್ಟ್ ಫಿಲಮ್ ಅಲ್ಲಿ ಅವರು ಸೆಕೆಂಡ್ ಲೀಡು, ನಾನು ಫಸ್ಟ್ ಲೀಡು. ಸೊ ಹಾಗಾಗಿ ಅವ್ನು ಸ್ವಲ್ಪ ಏನೋ ಬಿಲ್ಡಪ್ ಸ್ವಲ್ಪ. ಅಲ್ಲ, ಗೆಸ್ಟ್ ಹತ್ರನೂ ಬಿಡಲ್ವಲ್ಲ ನಿಂದು ಒಳ್ಳೆ ಕತೆ. ಸರಿ, ಬರ್ತಾ ಇರೋ ಗೆಸ್ಟ್ ಯಾರು? ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರಂತ ಗೆಸ್ಟ್ ಕಥೆ ಬರೀತಾರೆ, ಡೈಲಾಗ್ಸ್ ಬರೀತಾರೆ, ಡೈರೆಕ್ಟ್ ಮಾಡ್ತಾರೆ, ಆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಇನ್ನು ಏನೇನು ಮಾಡಲ್ಲ ಅವ್ರು ಎಲ್ಲ ಮಾಡ್ತಾರೆ. ಸೊ ಎಲ್ಲವನ್ನೂ ಮಾಡ್ತಾ ಅಂತಹ, ಎಲ್ಲವನ್ನೂ ಬೆಲ್ಲಂತಹ, ಎಲ್ಲರನ್ನೂ ಪ್ರೀತಿಸುವಂತಹ, ಎಲ್ಲರನ್ನೂ ಬಿಡಿ ಅದು ಹೇಳ್ತಾ ಇದ್ರೆ ದಿನ ಅಲ್ಲ ತಿಂಗಳಿಗಟ್ಟಲೆ ಬೇಕಾಗುತ್ತೆ. ಸೊ ಇಂಥ ಎಲ್ಲವನ್ನೂ ಉಳ್ಳಂತಹ ನಮ್ಮೆಲ್ಲರ ಪ್ರೀತಿಯ ಮೋಹನ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವು ಆಕ್ಟ್ ಮಾಡ್ತೀರಿ, ಸ್ಟೋರಿ ಬರೀತೀರಿ, ಡೈರೆಕ್ಟ್ ಮಾಡ್ತೀರಿ, ಪ್ರೊಡ್ಯೂಸ್ ಮಾಡ್ತೀರಿ, ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡ್ತೀರಲ್ಲ, ರಿಸ್ಕ್ ಅನ್ಸಲ್ವ ನಿಮಗೆ? ಇನ್ಮೇಲೆ ಶೇರ್ ಮಾಡ್ಕೊಳ್ಳೋಣ. ನಿರ್ದೇಶಕರು ಪಾತ್ರ ಮಾಡಕ್ ಕರೀಲಿಲ್ಲ ಅಂತಂದ್ರೆ ಸ್ವಂತ ನಿರ್ದೇಶನ ಮಾಡ್ಕೊಳಕ್ ಶುರು ಮಾಡ್ತೀನಿ. ಓಕೆ. ಯಾವ ನಿರ್ಮಾಪಕರು ನನ್ನ ಡೇಟ್ ಕೇಳಲಿಲ್ಲ ಅಂದ್ರೆ ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡಕ್ ಟ್ರೈ ಮಾಡ್ತೀನಿ. ಹಿಂಗ ಆಗಿ ಅನಿವಾರ್ಯತೆ, ಅಸಹಾಯಕತೆ ಎರಡೇ ಮನುಷ್ಯನ ಜೀವನದಲ್ಲಿ ಬರೋದು. ಅವೆರಡು ಬಂದಾಗ ಆಯಾ ಸೀಟ್ಗಳನ್ನ ತಗೊಳಕ್ ಶುರು ಮಾಡ್ತೀವಿ. ಜನ ಚಪ್ಪಾಳೆ ಹೊಡೆದ್ರೆ ಆ ಸೀಟ್ ಪರ್ಮನೆಂಟ್ ಆಗುತ್ತೆ, ಕಪಾಳ ಹೊಡೆದ್ರೆ ಕೆಳಗೆ ಇಳ್ಕೊಂಡ್ ಬರ್ತಾರೆ. ಏನ್ ಹೇಳಿದ್ರಿ ಸರ್? ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಹಲೋ ಮಾಮ ಅಂತ ಶುರು ಮಾಡ್ತಾ ಇದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ. ಅದ್ರದ್ದು ಏನಿದು ಮಾಮ? ನೀವು ಮಾಮ ಅನ್ನಿಸ್ಕೊಳ್ತಿದ್ದೀರಾ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರು ಮಾಮ ಅಂತಿದ್ದೀರಾ? ಹೆಂಗೆ? ಹೆಸರು ಮಾಮ ಅಂತ ಇಟ್ಟಿದ್ದೀನಿ. ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ನನ್ನೇ ಮಾಮ ಅಂತ ಕರೆಯೋದು. ಯಾಕೆಂದ್ರೆ ಆ ಕ್ಯಾರೆಕ್ಟರ್ ಮಾಮ ಕ್ಯಾರೆಕ್ಟರ್ ಅಂದ್ರೆ ಸರೌಂಡಿಂಗ್ ನಲ್ಲಿ ಏನ್ ನಡೀತಾ ಇದೆ ಸಮಾಜದಲ್ಲಿ ಅದನ್ನ ಹಾಸ್ಯಗರ್ಭಿತವಾಗಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಪ್ರಯತ್ನ ಕೇಳಿದ್ದೀನಿ. ವೆರಿ ನೈಸ್. ಬಟ್ ಮತ್ತೊಂದು ಖುಷಿ ಸಮಾಚಾರ ಎಲ್ಲರ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತಾ ಇದೀನಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಮಜಾ ಭಾರತ ನಾನು ರಿವೀಲ್ ಮಾಡ್ತಾ ಇದೀನಿ, ಮೋಹನ್ ಅವರು ನಿರ್ಮಾಣ, ನಿರ್ದೇಶನ, ಕತೆ, ಚಿತ್ರಕಥೆ ಎಲ್ಲ ಇರ್ತಕ್ಕಂತ ಮುಂದಿನ ಸಿನಿಮಾ ನಿರಂಜನ್ ಹಂಗಾಮ ಅಂತ ಒಂದು ಸಿನಿಮಾ ಬರ್ತಿದೆ. ಅವ್ರದ್ದು ಒಬ್ಬನೇ ನಾಯಕ, ಅದರಲ್ಲಿ 8 ಜನ ನಾಯಕಿಯರಿದ್ದಾರೆ. ಈ ಯಾರೇ ಗೆಸ್ಟ್ ಬಂದ್ರು ಕೂಡ ನಿರಂಜನ್ ಈ ತರ ಹೇಳಿ ನಾಳೆ ನಿಜವಾಗ್ಲೂ ಅವ್ರು ಒಂದು 7-8 ಜನ ಹೀರೋಯಿನ್ ಜೊತೆ ಸಿನಿಮಾ ಮಾಡಿದ್ರು ಯಾರು ನಂಬಲ್ಲ. ಬಿಡಪ್ಪ ಇವ್ರು ಮಜಾ ಭಾರತ ರೀಲ್ ಬಿಡೋರು ಅಂತ ತೊಳ ಬಂತು ಕತೆ ತರ. ಅದೇ ಈ ಬಂದವ್ರ ಜೊತೆಲೆಲ್ಲ ಹೀಗೆ ಹೇಳ್ತಾ ಇದ್ದಾರೆ ನಿರಂಜನ್. ನಿಜವಾಗ್ಲೂ ಒಂದಿನ ನೀವು ಸಿನಿಮಾ ಮಾಡ್ತೀರಾ ಅನ್ಕೊಳ್ಳಿ, ಹೌದು, ಜನ ನಂಬೋದೇ ಇಲ್ಲ ನಿಮ್ಮ. ಸರ್ ನಿಜವಾಗ್ಲೂ 6 ಜನ ಹೀರೋಯಿನ್ ಜೊತೆ ಮಾಡ್ತಿದ್ದಾನೆ ಸರ್. ನಂಬಲ್ಲ ಯಾರು ಅಂತ. ಓಕೆ, ನನ್ನ ಮುಂದಿನ ಸಿನಿಮಾದ ಹೆಸರು ನೀವು ಹೇಳಿದ ಎಲ್ಲಾ ಸ್ಥಾನವನ್ನು ನಾನು ತುಂಬಿ ಸಿನಿಮಾ ಮಾಡೋದಕ್ಕೆ ರೆಡಿ. ನಿರ್ಮಾಪಕನ ಸ್ಥಾನವನ್ನು ತುಂಬಿಕೊಟ್ಬಿಡಿ ಸರ್. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲಿ ನೋಡಿ, ನಮ್ಮ ಇವರಿದ್ದಾರೆ, ದೇವರು ಕೊಟ್ಟ ತಂದೆ, ಬಡವರ ಬಂಧು, ದೀನ ದಲಿತರ ದಯಾಳು ಶರ್ಮಾ, ಇಲ್ಲಿ ಅಲ್ಲಿದ್ದಾರೆ ನೋಡಿ. ಏನು ಅದೇ ನಿರ್ಮಾಪಕರಂತೆ. ನಿರ್ಮಾಪಕರು ಅಲ್ಲ, ನಿರ್ಮಾಪಕ. ಏನ್ ನೀವು ಜೋರಾಗಿ ಚಪ್ಪಾಳೆ ಬಿಡ್ರಿ.
ನಮ್ ಸಿನಿಮಾ ನೀವು ಬೆಳಗ್ಗೆ ಏನು ಹೇಳಿದ್ರಿ, ಬೆಳಗ್ಗೆ ಈ ಪ್ರೋಗ್ರಾಮ್ ಬರಕ್ ಮೊದ್ಲು ನೀವೇನ್ ಹೇಳಿದ್ರಿ, ಸರ್ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದೀನಿ, ನಮ್ಮ ಮಾವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ನನ್ ಕಾರ್ಡ್ ಹಾಕೊಂಡು ನನ್ನ ವೈಫ್ ಕಾರ್ಡ್ ಹಾಕೊಂಡು ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ನೀವು ಡೈರೆಕ್ಟ್ ಮಾಡ್ಕೊಡಿ ಅಂತ ಹೇಳಿದ್ರಿ. ಸರ್ ಮನೇಲಿ ಪಾವ್ ಭಾಜಿ ಪ್ರೊಡ್ಯೂಸ್ ಮಾಡೋದೇ ಕಷ್ಟ ಆಗಿದೆ ಸರ್, ನೀವು ಒಳ್ಳೆ ಸಿನಿಮಾ ತನಕ ಹೋದ್ರಿ ಸರ್, ಎಲ್ಲಿಂದ ಮಾಡೋಣ ಸರ್? ಏನೋ ಆಯ್ಕೊಂತಿದ್ದ ಕೋಳಿ, ಬಟ್ ಇರ್ಲಿ ಬಿಡಿ, ಕೋಳಿ ಫಾರ್ಮ್ಸ್ ಹಾಕಿರೋರೆ ಅಲ್ಲಿದ್ದಾರೆ. ನೋಡಿ ಸರ್, ನೋಡಿ ಇವತ್ತೆಲ್ಲ ನಾಳೆ ಯೋಚನೆ ಮಾಡೋದು, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಾದ್ರೆ ಸರ್ರೇ ಕತೆ, ಚಿತ್ರಕತೆ ಅದೆಲ್ಲ ಅವರೇ ಬರೀತಾರೆ ಸರ್. ನೀವು ನಿರ್ದೇಶನ ನಿಂತ್ಕೊಂಡು ನೋಡ್ಬೇಕಾ? ಸರ್ ಇದು ನೀವು ಇದು ಸರ್ ಅದು ನೀವೇ ಮಾಡಿ ಸರ್. ನಾನು ಮಾಡೋದೆಲ್ಲ ಅವ್ರು ನನಗಿನ್ ಮುಂಚೆನೆ ಎಲ್ಲ ಮಾಡಾಗಿದೆ, ನೀವು ಅವ್ರನ್ನ ಯಾಕೆ ನನಗೆ ಅಂಟಾಗ್ತೀರಿ? ಆಯ್ತು ಬಿಡಿ ಸರ್, ನಾನೇ ಫಸ್ಟ್ ಲೀಡು, ನೀವು ನನ್ನ ಲೀಡೇ ಬೇಡ. ಬಟ್ ನಿಜವಾಗ್ಲೂ ಮೋಹನ್ ಸರ್ ಬಗ್ಗೆ ಬಹಳಷ್ಟು ಮಾತಾಡೋದಿದೆ, ಯಾಕಂದ್ರೆ ನಾವು ಒಂದಷ್ಟು ದಿನ ಜೊತೆಗಿದ್ದವರು. ಈಸ್ ವೆರಿ ಫ್ರೆಂಡ್ಲಿ. ಸೊ ಇವತ್ತು ಅಷ್ಟೇ ಒಂದಷ್ಟು ಮಜಾನ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಇವತ್ತು ನಮ್ಮ ಶೋನಲ್ಲಿ? ನೀವು ಆಗ್ಲೇ ಅನೌನ್ಸ್ ಮಾಡ್ತಾ ಇದ್ರಲ್ಲ, ನಗೆ ಗುಳಿಗೆ ಕೂಡ ಆಸ್ಪತ್ರೆ ಅಂತ, ನಾನೊಂದು 4 ಮಾತ್ರೆ ತಿನ್ಕೊಂಡು ಹೋಗೋಣ ಅಂತ. ಸಬ್ಬಾ ಸೋಬಾ, ನಿಜವಾಗ್ಲೂ 4 ಅಲ್ಲ 40 ಮಾತ್ರ ತಿನ್ನಿ, ಯಾಕೆಂದ್ರೆ ನನ್ನ ಚರ್ಮದಲ್ಲಿ ಹೊಲ್ದಿರುವಂತ ಸೀಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ದಯವಿಟ್ಟು ಹೋಗಿ ಆಸೀನರಾಗಬೇಕು, ನೋಡ್ಕೊಂಡು ಕೂತ್ಕೊಳ್ಳಿ ಸರ್. ರಕ್ತ ಥ್ಯಾಂಕ್ ಯು ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಇಲ್ಲೊಬ್ಬ ತನ್ನ ಮಗುನ ಶಾಲೆಗೆ ಸೇರ್ಸೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ ಕಣೆ. ಯಾಕೋ ದುಡ್ಡು ಕಾಸು ಏನಾದ್ರು ಸಮಸ್ಯೆನಾ? ಸಮಸ್ಯೆ ಅದಲ್ಲ ಕಣೆ, ದುಡ್ಡಿನ ಕಾಸಿಂದಲ್ಲಿ ಏನಿಲ್ಲ. ಮತ್ತೆ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಅವನಿಗೆ ಇನ್ನೂ ಮಕ್ಕಳೇ ಆಗಿಲ್ಲ ಕಣೆ. ಮಕ್ಕಳೇ ಆಗದೆ ಸ್ಕೂಲಿಗೆ ಸೇರ್ಸೋಕ್ ಕಷ್ಟ ಪಡ್ತಾ ಇದ್ದಾನ. ಅದ್ಯಾವ ತರನಾ? ಅದೇ ಟ್ವಿಸ್ಟ್. ಆ ಕಥೆನ ಹೇಳೋದಕ್ಕೆ ಬರ್ತಾ ಇದಾರೆ ನಮ್ಮ ಆರ್ಲಿಕಟ್ಟೆ ಅಂಡ್ ಥಾಮಸ್. ಲೆಟ್ಸ್ ವೆಲ್ಕಮ್ ಆರ್ಲಿಕಟ್ಟೆ ಅಂಡ್ ಥಾಮಸ್. ಸುತ್ತ 30 ಹಳ್ಳಿಲಿ ಒಬ್ಬ ನನ್ನ ರಟ್ಟೆ ಅಲ್ಲ, ನನ್ನ ವಾಮನು ಕೂಡ ಅಳ್ಳರ್ಸಕ್ಕಾಗಿಲ್ಲ. ಯಾಕೆಂದ್ರೆ ನಾನು ಕುಸ್ತಿ ಪೈಲ್ವಾನ್ ಸಾರ್. ಎಲ್ಲ ಕಡೆ ಪೈಲ್ವಾನ್ಗಳು ನಾನು ನೋಡ್ರೆ ಗಡ ಗಡ ಎದ್ರಕಂದಿ ಚಡ್ಡಿ ಒಳಗೆ ಉಚ್ಚಿಯ ಉಯ್ಕತಾರೆ. ಅಯ್ಯೋ ಇಲ್ಲಿದ್ಯಾ, ತಗೋ ಸ್ವೀಟ್ ತಿನ್ನು. ಇದ್ಯಾಕ್ಲ ತಿನ್ನೋಣ, ನಾನು ಹೇಳ್ತೀನಿ. ಏನ್ ಹೇಳ ಓಲಿ? ಕಷ್ಟಪಟ್ಟದ್ಕೆ ಒಂದ್ ಮಗ ಆಯ್ತು. ಯಾರ್ ಕಷ್ಟಪಟ್ಟದ್ಕೆ? ನಾನ್ ಕಾರಣ. ಹೌದಾ? ಅಲೋ ಮದ್ವೆ ಆಗಿ ಇನ್ನೂ ವರ್ಷ ಆಗಿಲ್ಲ, ಹೆಂಗ್ಲ ಕಷ್ಟಪಟ್ಟೆ? ಅದಕ್ಕೆಲ್ಲ ತಾಕತ್ ಬೇಕಣ್ಣ. ಎಕ್ಸ್ ವಿಟಮಿನ್ ಎಕ್ಸ್ ಇರ್ಬೇಕು. ಸರಿ, ನಿಂದೇನ್ ಸದ್ಯ ಸಮಾಚಾರ ಏನಿಲ್ವಲ್ಲ? ಸುತ್ತ 30 ಹಳ್ಳಿಲಿ ನಂದ್ಯಾಕಲ್ಲ ಎಲ್ಲೋ ನಾನ್ ಕೇಳಿದ್ದು ಸುತ್ತಮುತ್ತ ಹಳ್ಳಿಲ್ ಮಾಡ್ತಾರ ಸದ್ದಲ್ಲ, ಮತ್ತೆ ಹೋಟೆಲ್ ಏನ್ ಸದ್ ಮಾಡ್ತಿದ್ಯ ಅಂತ. ಏನು ಮಾಡ್ತಾ ಇಲ್ಲ ಕಲ ಅಣ್ಣ. ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ 3 ವರ್ಷ ಆಯ್ತು. ನಿನ್ ಮದ್ವೆ ಆದ 2 ವರ್ಷಕ್ಕೆ ನಾನಾಗಿತ್ತು. ನನಗೆಷ್ಟು ಗೊತ್ತ ಮಕ್ಳು? ಎಷ್ಟು ವರ್ಷ? ಒಂದ್ ಪ್ರೊಡಕ್ಷನ್ ರಿಲೀಸ್ ಆಗತ್ತೆ, ಇನ್ನೊಂದು ಪ್ರೊಸೆಸ್ ಅಲ್ಲಿ ಐತೆ. ನಿನಗೆ ಅಣ್ಣ ಊರಲ್ಲೆಲ್ಲ ನಿನ್ಗೆ ಇಲ್ಲ ಇಲ್ಲ ಅಂತಿದ್ರು. ಏನ ಮಕ್ಳಿಲ್ಲ ಅಂತ ಅಂದ್ರು. ಬಾಯ್ಲಿ ಏನು? ಮೊದ್ಲು ಪಂಚಾಯತ್ ಕಟ್ಟದ್ ಕಲಿ. ಊರಲ್ಲೆಲ್ಲ ನನ್ನ ಆಡ್ಕೊಂಡಂಗೆ ಆಗ್ಬಿಟ್ರು. ಮದ್ವೆ 3 ವರ್ಷ ಆಗದೆ, ಬಡಿಗೆ ಇನ್ನು ಮಕ್ಳು ಮರಿ ಏನು ಇಲ್ಲ ಅಂತ. ಅದಕ್ಕೆ ಇವತ್ತು ಒಂದು ಡಿಸೈಡ್ ಮಾಡಿದ್ದೀನಿ, ನಾನ್ ಇರ್ಬೇಕು ಇಲ್ಲ ರಾಹುಲ್ ಇರ್ಬೇಕು, ಇಲ್ಲ ಅಂದ್ರೆ ಮನೆಗೆ ಒಂದ್ ಮಗ ಬರ್ಬೇಕು. ಆದಲ್ಲಿ ಮಾದಾಪುನ್ ಜಾತ್ರೆ ಇವತ್ತು ಜಮಾಯಿಸ್ಬಿಡ್ತೀನಿ. ಲೇ ಲೇ ಕೂಗ್ತಾರು ಈ ಜ್ಞಾನಿದ ನೋಡು ಬಡಿದ್ಕೆ. ಅಯ್ಯೋ 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 ಅಯ್ಯೋ, ಬೆಳಗ್ನಿಂದ ಊರೆಲ್ಲ ಸುತ್ಕೊಂಡು ಈಗ ಬರ್ತಿದ್ಯಲ್ಲ. ನಿಂಗ ಮರವಾದೆ ನಾಚಿಕೆ ಹೇಸಿಗೆ ಏನಾರು ಇದ್ದ ನಿಂಗೆ? ಮನೇಲಿ ಒಬ್ಳೆ ಇದ್ದಾಳೆ, ಬಿರ್ನೆ ಹೋಗುಮ ಅನ್ನೋದು ಏನಾರು ಇದ್ದ ನಿಂಗೆ? ಅಯ್ಯೋ ಬಡ್ಡಿದೆ ಗಂಡ್ಸಾತನ ಹೊರಗಡೆ 108 ಕೆಲಸ ಇರ್ತಾವ ನಮಗೆ. ನಿನ್ನ ಮನೆ ಟಿವಿ ನೋಡಕಾಯ್ತದೆ? ಹೌದೌದು, ಏನ್ ಕುಂತ್ಕೊಂಡು ಟಿವಿ ನೋಡ ಇಟ್ಬಿಡ್ತೀಯ ನೋಡಿ ನಿನ್ನ. ನೋಡು ಬೆಳಗಿಂದ ಮನೆ ಕೆಲಸ ಮಾಡಿ ನಡ ಬಿದ್ದೋಗ ನನಗೆ ಅಂತ ಏನ್ ಕೊಡದ್ ದಬಾಕಿದ್ಯಾವ ಮನೇಲಿ? ನಿನ್ ಜೊತೆ ಆಟ ಆಡ್ಕೊಂಡು ನಿನ್ಗಷ್ಟು ಟೈಮ್ ಇಲ್ಲ ನನಗೆ. ಮುದ್ದೆ ಮಾಡಿಟ್ಟಿದ್ರೆ ಉಣ್ಕ, ನಾನು ಹೋಗಿ ಮನಿಕೋಬೇಕು. ಏನ ಏನು ಇಲ್ವಾ? ಹೇಳದ್ನೆಲ್ಲ ಮುದ್ದೆ ಮಾಡಿಟ್ಟಿದ್ದೀನಂತ. ಅಯ್ಯೋ ಮುದ್ದೆ ಅಲ್ಲ ಕಣಮಿ, ನೋಡ್ಲಿ ಕುಸ್ತಿ ಪೈಲ್ವನು ಮದ್ವೆ 3 ವರ್ಷ ಆಗದೆ, ಇನ್ನು ಮಕ್ಳು ಮರಿ ಏನು ಇಲ್ಲ ಅಂತ ಎಲ್ಲ ಊರರೆಲ್ಲ ಆಡ್ಕತ್ತವ್ರೆ. ನನ್ನ ಸರ್ದಾರ ಇಂತ ಸದರ ಮ್ಯಾಟಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಮೊದ್ಲು ನನ್ ಕಂಡಿದ್ನ ಒಪ್ಕೋ, ಆಮೇಲೆ ನಿಂದಕ್ ನಾನು ಒಪ್ಕೊಂತೀನಂತೆ. ಒಂದು ಗ್ಲಾರೆಲ್ಲ ಮದುವೆ ಆಗಿ 2 3 ಮಕ್ಳು ಮಾಡ್ಕೊಂಡವೆ. ನಾ ಹೇಳ್ಕೊಳಕ್ಕೆ ಕುಸ್ತಿ ಪೈಲ್ವಾನು, ಮಕ್ಳು ಮಾತ್ರ ಒಂದು ಇಲ್ಲ. ಅಯ್ಯೋ ಓತಾ ಬಡಿದೆ ತಗಿ ತಗೋ
ಇದೊಂದ್ ಮಾತಾ ಚೆನ್ನಾಗ್ ಕಲ್ತವಳೆ, ಮನೆ ಕೆಳಗೆ ದಿಮ್ಮ ಮಧ್ಯೆಲ್ಲ ಇಟ್ಬಿಡೋದು. ರೀ ಆ ಎತ್ರಿ. ಅಯ್ಯೋ ನೀನೇ ಎತ್ತಮ್ಮೆ. ರೀ ಅಯ್ಯೋ ನಾನ್ ನಿದ್ದೆ ಮಾಡ್ತೀನಿ, ಎತ್ರಿ. ನಾನು ಅದ್ನೆ ಮಾಡ್ತಾವ್ನಿ, ನೀನೇ ಎತ್ತಮ್ಮೆ. ರೀ ವಾವ್, ನಮ್ ಬಂಗಾರಲ್ಲವಾ? ಅಲ್ಲ ಕಣಮ್ಮೆ ಕಬ್ಬಣ, ಬೇಕಾದ್ರೆ ಎತ್ತು, ಇಲ್ಲ ನೀನೇ ಹೋಗಿ ಬಿತ್ಕೋ. ಹೌದಲ್ಲ? ಅಯ್ಯ ನನ್ ಮಾವನ್ ಮಗನ ಯಾವಾಗ ನೋಡಿದ್ರು ಬಂದ್ಬಿಡ್ತಾನಲ್ಲಿ. ಊರೆಲ್ಲ ಉಚ್ಕೊಂಡು ಈಗ ಬಂದ್ಬಿಡ್ತಾನಂತೆ. ಅಯ್ಯಯ್ಯ ಎತ್ತು ಮನಸ್ಸಲ್ಲಿ ಕಟ್ಟೆ ಆಗೋಯ್ತು. ಇಷ್ಟೊತ್ನಲ್ಲಿ ಯಾವ ನಿಗದ್ಕೊಂಡಿದ್ದಾನಚೆ? ಯಾವನಾರ ನಿಗರ್ಕಲಿ, ನಿಮ್ಮ ಅಪ್ಪ ನಿಗರ್ಕನ ಅಂತ ಇನ್ನೂ ಸುದ್ದಿ ಬರ್ನಿವಲ್ಲ. ಏನಂದೆ? ಏನು ಇಲ್ಲ ಕಣಮ್ಮಿ, ಕನಸನ್ ಕೊಡಂತ ಏನ್ ಕೊಡಂಗ್ಲು ಬರ್ದ ಈ ಮನೇಲಿ ನನ್ಗೆ ಅಷ್ಟು ಅಕ್ಕಿಲ್ವಾ ಅಂತ. ಐತೆ ಐತೆ ಗೊಣಗು, ಆಮೇಲೆ ನೋಡಿಸ್ತಾರಂತೆ. ಹೊಲಿತಾಳೆ ಯಾಕೋ ನಿದ್ದೆನೆ ಬರೋಲ್ದಲ್ಲಪ್ಪ. ಸರಸಕ್ಕೆ ಬಾ ಸರಳ. ಏನ್ ಕತ್ತೆ ಓದ್ಬಿಟ್ಲು. ಅಯ್ಯಪ್ಪ ಕತ್ತೆ ಏನೇ ನೀನು, ಅಥವಾ ಕತ್ತೆ ಕೊಟ್ಟಿದ್ಯೋ? ಅಲ್ಲ ಮದ್ವೆಯಾಗಿ ಇಷ್ಟು ವರ್ಷ ಆದ್ರೂ 2 ಹಸು ಕರಾದಂಗೆ ಆಡ್ತಾಳೆ. ನಾನು ಜೀವನದಲ್ಲಿ ಎಷ್ಟು ಹೊಸ ಪಳಗಿಸಿದ್ದೀನಿ, ಆದ್ರೆ ನಮ್ಮ ಮನೇಲಿರೋ ಈ ಹೊಸನೇ ಪಳಗ್ಸಕ್ಕಾಯ್ತಲ್ಲ. ಇರ್ಲಿ ನನಗಿದು ಯಾವುದೂ ದೊಡ್ಡದಲ್ಲ. ಆ ದಣೆ ಬರಾಲಿ ಈ ಎತ್ತಿಗೆ ನೇಗ್ಲು ನೋಗ ಕಟ್ಟಿ ಗದ್ದೆಯ ಉತ್ತಿ ಫಲ ತಗಿನಿಲ್ಲ ಅಂದ್ರೆ ನಾನು ನಮ್ಮ ಹಬ್ಬ ಊಟದ ಮಗನೇ ಅಲ್ಲ. ಏ ಏನಂದೆ? ಏನಿಲ್ಲ ಕಣಮೆ. ಮೇವು ಮದುವೆ ಆಗಿ 3 ವರ್ಷ ಆಯ್ತು, ಮಕ್ಳಿಲ್ಲ ಮರಿ ಇಲ್ಲ. ನೀನ್ ಅಲ್ಲಿ ನಾನು ಇಲ್ಲಿ, ದಿಂಬ ಮದ್ಯಕ್ ಮಡಿಕ ಮನಿಕಂಡು ಹೆಂಗದ ಮಕ್ಕಳು. ಅದಕ್ಕೆ ನೀನ್ ತಿಳಿದೋಳು, ಓದ್ದೋಳು, ವಿದ್ಯಾವಂತೆ. ಈ ದಿಂಬ ಸೈಡು ಮಾಡ್ಬಿಟ್ಟೆ ದೊಡ್ಡ ಮನ್ಸು ಮಾಡಮ್ಮಿ. ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಷ್ಟೇ. ಅಲ್ಲ ಕಣಮ್ಮಿ, ಬಾಳೆಹಣ್ಣು ಕೊಳ್ತ್ಕೋಬಾರ್ದು, ಹುಣಸೆಹಣ್ಣು ಉಳ್ತ್ಕೋಬಾರ್ದು. ನಾನು ಹೇಳು ಮಾತು ಕೇಳು ವಸಿಯ. ಮಧ್ಯಾಹ್ನದ ಮಲಗಿದ್ ಮಾದೇವ ಮಧ್ಯರಾತ್ರಿ ಎದ್ ನಿಂತಂತೆ ನೋಡು. ಇದಕ್ಕಿದಂಗ್ ಮೈ ಮೇಲೆ ಬಿದ್ರೆ ಮೋದಿ ಮೇಲೆ ಕಿವುಚ್ಕೊಂತೀಯ ಅಷ್ಟೇ. ಆಟ ಎಲ್ಲ ಆಡ್ಬೇಡ, ಹೋಗ್ ಮನಿಕ. ಅಪ್ಪ ದೊಡ್ಲಿಂಗ ಯಾಕಾರು ಮಾರ್ಲಿಂಗ ಅಂತಿತ್ತು. ನೀನ್ ನಿಂಗೇನಾರು ಮಾರ್ಕೋ. ನಾನೀಗ ನಿದ್ದೆ ಮಾಡ್ಬೇಕು, ಮಾನ ಮುಚ್ಕೊಂಡು ಮರ್ಯಾದಿಂದ ಮನಿಕ. ನನ್ನ ಜೀವನದಲ್ಲಿ ಇನ್ನು ಒಂದೇ ಒಂದು ಆಸೆ ಅದೇ ಕಣಮ್ಮಿ. ಅದೇನ? ಅದ್ನಾರು ಈಡೇರಿಸ್ಕೊಡಮ್ಮಿ. ಏನಪ್ಪ? ಬೆಳದಿಂಗಳ ರಾತ್ರಿಲಿ ಹುಣ್ಣಿಮೆ ಬೆಳಗಲ್ಲಿ ನೀನು ಇಲಾತಿ ಹಸ ಕರ್ದ ಬಿಸಿ ನೋರೆ ಹಾಲ ತಂದು ಕೊಟ್ರೆ ನಾನು ಅದನ್ನ ಗಟ ಕುಡ್ದು 1 ವರ್ಷದಲ್ಲಿ ನೀನು ಮಗ ಎತ್ ಕೊಡ್ಬೇಕು. ಮಕ್ಕಳಿಗೆ ಉಡ್ದಾರ ಹಾಕಿದ ತಕ್ಷಣ ಅಪ್ಪ ಅನ್ಸ್ಕೊಳಲ್ಲಪ್ಪ, ಮಾರ್ಲಿಂಗ. ಅವಕ್ಕೆ ಒಳ್ಳೆ ಸ್ಕೂಲಾಗೆ ಸೀಟ್ ಕೊಡ್ಸ್ಬೇಕು, ಅವಾಗ್ಲೇ ಅಪ್ಪ ಅನ್ಸ್ಕೊಳಕ್ ಲಾಯಕ್, ಗೊತ್ತೈತೆ? ಅಲ್ಲ ಕಣಮ್ಮೆ, ಊಟಕ್ಕಿಂತ ಕುಲಾವಿ ಹೊಲ್ಸ್ಬಾರ್ದು ಅಂತಾರೆ. ಅಂತದ್ರಲ್ಲಿ ಮಗ ಹಾಕಿದ ಮುಂಚೆನೆ ಸ್ಕೂಲು ಅದು ಇದು ಅಂತ ತಲೆ ಕೆಡಿಸ್ತಾ ಇದ್ದಿಲ್ಲ ನೀನು. ನೋಡು ನಂಗೆ ಅದನ್ನೆಲ್ಲ ಹೇಳ್ಬೇಡಪ್ಪ. ನಂಗೆ ಮೊದ್ಲೇ ಸ್ಕೂಲಾಗ ಸೀಟು, ಆಮೇಲೆ ಪ್ರಸ್ತಕ್ಕೆ ತಗೋ. ರೇ ವಾವ್ ರೇ ವಾವ್ ರೇ ಏನಮ್ಮೆ, ಸ್ವಲ್ಪ ಎದ್ ನೋಡಪ್ಪ. ಏನೋ ಹೊರ್ಕೋಟ ಕಾಣಿಸ್ತಾ ಇದೆ. ಸರಳ ಬಂದೆ. ನಾನ್ ನೋಡೊಂದಿ ಫೋನ್ ಹೋಗತ್ತೆ. ಅಯ್ಯ ನೀನ್ ಬಾಯಿಲ್ ಮಣ್ಣಾಕ ಫೋನ್ ತಂದು ತವಿಂದು ನೋಡ್ತಾನೆ ಇದ್ದೀನಿ. ಬೇಕಾದ್ರೂ ನೋಡ್ಕೊ, ಇಲ್ಲ ಬಿತ್ಕೋ. ಅಯ್ಯ ನಿನ್ ಮಕ್ಕಿಷ್ಟ ಆಗ್ತು, ಯಾವಾಗ ನೋಡಿದ್ರು ಇದಾಯ್ತಿದ್ದು. ಮಲ್ಕಣದಿಲ್ಲ ಬಿಡೋದಿಲ್ಲ ಅಲ್ಲಿ. ನನ್ ಜೀವನ ಪೂರ್ತಿ ನೈಟ್ ಹೊತ್ತು ಮೊಬೈಲ್ ನೋಡ್ಕೊಂಡ್ ಮನೆ ಕರದಿ ಆಗೋಯ್ತು. ಹಲೋ, ಏನು? ಹೌದಾ? ಏನಾಯ್ತಮ್ಮೆ? ಉಸಿರು ಬಿಡಮ್ಮೆ. ಅಲೋ, ಅಯ್ಯೋ ಅದೇನಾಯ್ತು? ಸಹಾಯ ಪಟ್ಟಿದೆ. ಹಾಳಾಗೋಯ್ತು, ಕೊಟ್ಟಾಯ್ತು.
ಸರ್ವನಾಶ ಆಗೋಯ್ತು. ಲೇ 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 ಥು, ನಿನ್ ಬಾಯಿ ಒಳಗೆ ಅವಳು ಯಾವಳು ಬೆಳ್ಳಾಕಲ್ಲ ಏನ್ ನಾ ಹೆಂಗೆ ವಟ 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 ಅಂತಾಳೆ ಅದೇನ್ ಬೊಗು ಸಾಯಿ. ಅಯ್ಯ ನಿನ್ ಮನಕಾಯಿ ಹೋಗ ನೀನ್ ಯಾಕುಟ್ಟಾಗ ನಿನ್ ಯಾತಕ್ 3 ದಾಸೆ ಹೋಯ್ಯ ನಿನ್ನ ಗಂಡ್ಸು ಅಂತ ನಮ್ಮ ಅಪ್ಪನ ಮಾತ್ ನಂಬ್ಕೊಂಡು ಕಟ್ಕೊಂಡ್ಬಿಟ್ನಲ್ಲಪ್ಪ ಜೀವನೇ. ಲೇ 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 ಹಂಗ ಅಂದ್ಬೇಡ ಕಣೆ ನಮ್ಮ ಹೆಣ್ಣು ಬಂದದೆ ನನ್ಗೆ ಏನಾರು ತಪ್ಪಾಗಿ ತಿಳ್ಕೊಬಿಡ್ತಾಳೆ ಸುಮ್ಕಿರಮ್ಮಿ ಬೈಬೇಡ. ಏನಂದೆ ಇನ್ನೊಂದಪ್ಪ ಏನೇನೋ ಮಾತಾಡ್ಬೇಡ ನೀನು. ಅಲ್ಲಯ್ಯ ಗುಡ್ಸಿಗುಂಡ ಅಂದ್ರು ಮಾಡ್ಬಿಟ್ಟಲ್ಲಪ್ಪ ನನ್ ಬಾಳ್ನ. ಗಂಡನ್ ಕಟ್ಕೊಂಡು ಜೀವನ ಪೂರ್ತಿ ಆಗ್ಬೇಕಲ್ಲಪ್ಪ ಶಿವನೇ. ಲೇ 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 ಸಿಪ್ಪೆ ಸುಲಿನಿಲ್ಲ ಹಣ್ಣು ತಿನ್ನಿಲ್ಲ ಯಾಕಮ್ಮಿ ಮಾನ ಕಳಿತಿದ್ದಿ. ಅಯ್ಯೋ 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 ನಾ ಏನ್ ಮಾಡ್ಲೆ ಆಗುದಿಲ್ಲ. ಇನ್ನೊಂದು ಕ್ಷಣ ನಾ ಈ ಮನೆಗೆ ಇರಕ್ಕಿಲ್ಲ. ನಾ ಈಗ ನಮ್ಮ ಅಪ್ಪನ ಮನೆಗೆ ಹೋಯ್ತೀನಿ. ಲೇ 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 ಇದು ಒಂದ್ಸಲ ಬಮ್ಮಿ ಹೋಗ್ಬೇಡ ಎಷ್ಟು ಹೇಳ್ರು ಆಟ ಮಾಡ್ಬೇಡ ಬಮ್ಮಿ. ಆಯ್ತಲ್ಲ ಹೇಳ್ಬೇಕಲ್ಲ ನೀ ಗಂಡ್ಸ ಗಂಡ್ಸನಯ್ಯ ನೀನು. ಆ ತೋರಕ್ಕೆ ಬಿಟ್ಟಿರ್ತಾನೆ ನೀನು. ನೀನ್ ಶಿವಲಿಂಗದ ಆಣೆ ಮಾಡೇಳು ನೀನ್ ಗಂಡ್ಸನಯ್ಯ. ಅವಾಗಿಂದ ನೋಡ್ತಾ ಇದ್ದೀನಿ ನನ್ನ ಮೀಟರ್ಗೆ ಕೈ ಹಾಕ್ತಾವಳೆ ಅದೇನ್ ಮ್ಯಾಟ್ ಹೇಳಿ ಮುಂದಕ್ಕೆ ಬಾ. ಮತ್ ಆದ್ಮೇಲೆ ಮುಂದಕ್ಕೆ ಹೋಗಮ್ಮಿ. ಮತ್ತೆ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ ಅದಲ್ಲ ಅಲ್ಲ ಮಗಿಗೆ ಸೀಟ್ ಸಿಗ್ನಿಲ್ಲ ಗಂಡ್ರಿ. ಅಯ್ಯೋ 3 ವರ್ಷದಿಂದ ನನ್ನ ಬಾಲ್ ಇದೆ ಆಗೋಯ್ತಲ್ಲ ಬಿಡ್ಕಂಡ್ರಿ. ಅಲ್ಲ ಕಣಮ್ಮಿ ಆ ಈ ಸ್ಕೂಲ್ನವ್ರಿಗೆ ಗೊತ್ತು ಏನ್ ಬೇಡವ ಈ ನಡು ರಾತ್ರಿಯಲ್ಲೇ ಫೋನ್ ಮಾಡ್ಬೇಕಾಯ್ತಾ. ಹೋಲಿ ಬಿಡು ಅಳ್ಬೇಡ ಕಣಮ್ಮಿ. ನೋಡಮ್ಮೆ ಏನ ಶಿವಪುರದ ಶಿವಲಿಂಗದ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀನು ಬಂಜೆನ ತೆಗಿತೀನಿ. ಬರ ಬಂದಿರೋದು ನನಗೆ ಬರ್ಬಾರ್ದು ಬಂದಿರೋದು ನಿನ್ಗೆ. ನಡಿ ಇವತ್ತೇ ನಡಿ ಅದ್ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸು ಆದಲ್ಲಿ ಮಾದಪ್ಪನ ಜಾತ್ರೆ. ಒಪ್ಕೊಂಡ್ಬಿಟ್ರ ನೀನು ಒಪ್ಕೊಬಿಟ್ಟ. ನೀವ್ ಇದಕ್ ಒಪ್ಕೊಂಡ್ರೆ ನಾ ಅದಕ್ಕೆ ಒಪ್ಕೊಂಡಂಗೆ ಅಪ್ಪ. ನೀನಲ್ಲಿ ನಾನಿಲ್ಲಿ. ಇದು ನನ್ನ ಜನ್ಮ. ನನ್ನ ಸರ್ವಿಸ್ನಲ್ಲಿ ಎಂತೆಂಥ ಬೆಟ್ಟ ಕೂಡ ಹೊತ್ತಿ ಇಳ್ದಿದ್ದೀನಿ. ಆದ್ರೆ ನಮ್ಮ ಮನೇಲಿರೋ ಈ ದಿಂಬ ತಿಳಿಯಾಕಾಯ್ತಲ್ಲ. ಏನ್ ನೋಡ್ತಾ ಇದ್ದೀರಪ್ಪ ಇನ್ನು ಏನು ನಡೆಯೋದಿಲ್ಲ. ಇವತ್ತು ರಾತ್ರಿ ನಿಮೆ ಲೈಟ್ ಅಪ್ ಮಾಡಿ ಕಣ್ಣು ಮುಚ್ಕೊಳ್ಳಿ. ಲೈಟ್ ಆಫ್. ಬಾಬೇಗ ಅಯ್ಯೋ ಬತ್ತವನಿ ತಡೆಯಮ್ಮಿ ನಿನ್ನ ಕೈ ಬಿಸ್ಕ ಹೋಯ್ತಾ ಇದ್ದ ನಮ್ಮ ಊಟ ಒತ್ಕ ಬತ್ತಲ್ವಿ ಇಲ್ಲಿ. ನಿನ್ನ ಅದಕ್ಕೆ ತಾನೇ ಕರ್ಕೊಂಡ್ ಬಂದಿರೋದ್ ಬಾ. ಎಲ್ರಿಗೂ ಇಂಥ ಹೆಂಡ್ತಿನೇ ಸಿಗ್ಬೇಕು. ಹೆಂಗ್ ಹೋಯ್ತಾವಳು ನೋಡು ಡಿಂಗ್ ಡಂಗ್ ಡಿಂಗ್ ಅನ್ಕಂಡೆ. ಯೋ 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 ನಿಂತ್ಕಯ್ಯ ನಾನಿಲ್ಲಿ ಪರ್ಮಿಷನ್ ಕೊಟ್ಟನೆ ಒಳಗಡೆ ಅಡ್ಮಿಷನ್. ಅಪ್ಪ ಕದಕ ಏನೇ ಒಳಕ್ ಹೋಗ್ಬೇಕು ಅಂದ್ರೆ ನಿನ್ಗೆ ಕೊಟ್ಬಿಟ್ಟು ಹೋಗ್ಬೇಕಾ. ಕ್ಯಾ ಬೋಲೆ ತು ಅಲ್ಲ ಒಳಕ್ ಹೋಗಿ ನಿನ್ಗೆ ಏನಾರ ಪೆಣ್ಣಿಸ್ಬಿಟ್ಟು ಹೋಗ್ಬೇಕಾ ಅಂದೆ. ಎಂಟ್ರಿ ಫೀಸ್ ಐನ 8000 ಹಂಗಂದ್ರೆ 8,000 ಅಂತ ಕೊಡೋತಾಗೆ ಕದತಕಂದ್ ಒಳಕ್ ಹೋಗಿ 8,000 ಲೇ ನಡಿ ನಮ್ಮೂರು ಗೌರ್ಮೆಂಟ್ ಸ್ಕೂಲ್ ಸೇರ್ಸದ. ಮಾರ್ಲಿಂಗ ಏನು ಮಧ್ಯರಾತ್ರಿಲಿ ಒಂದ್ ಚಂಪ್ ಹಾಲು ಬೆಳ್ದಿಂಗಳು ಬೇಡವಾ. ಏ ಬೇಕು ನಮ್ಮಿ ತಗಪ್ಪ ಈಗ ಒಳಕ್ ಹೋಗ್ಬೋದಾ. कहाँ अंदर रो एक मिनट. हेलो मैम. हेलो मैम एक बकरा आ गया मैम. अच्छा हाँ. कैसा है? बहुत चर्बी है. उसके हाथ में क्या है? हाथ में बॉडी में फुल ज्वेलर्स है. गोनी चिल में गांठ है. जल्दी अंदर भेजो. हाँ ओके ओके ओके. क्या कुछ भी नहीं. चल चल. ಅಲ್ಲ ಒಳಗೆ ಹೋಗಕ್ಕೂ ಅದೇನಂತಾರಲ್ಲ ಕಾಸು ಕೊಟ್ಬಿಟ್ಟು ಕಣಿ ಕೇಳ್ಬೇಕ ಅಂತ. ಅಪ್ಪ ತಿರುಪ್ತಿ ಮೇ ಕಾಸಿದ್ರೆ ಕೈಲಾಸ ಇದರ್ ಮೇ ಕಾಸಿದ್ರೆ ಎಂಟ್ರಿ ಪಾಸ. ಈ ಬಡಿ ಏನ್ ಹೇಳ್ತಂತ ಅರ್ಥ ಆಯ್ತಮ್ಮಿ. ಇಲ್ಲಿಲ್ಲ ನಡಿ ನಡಿ ಮತ್ತೆ ಒಳಕ್ಕೆ ಬರದ ಬಡಿದೆ. ಹೆಲೋ ನೋ 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 ಚಾನ್ಸ್. ಆಗಲ್ಲ ಅಂದ್ರೆ ಆಗಲ್ಲ. ಸಿಎಂ ಅಲ್ಲ ಪಿಎಂ ಹತ್ರ ಹೇಳ್ಸಿದ್ರು ಅಷ್ಟೇ. ನಮ್ ಸ್ಕೂಲಲ್ಲಿ ಒಂದಲ್ಲ 1/2 ಸೀಟು ಸಿಗಲ್ಲ.
ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಇಲ್ಲಿ ಸೀಟ್ ಕಾಲಕ್ಕೆ ಸೀಟ್ ಇಲ್ಲ, ಇನ್ ಕುತ್ಕೊಳ್ಳಕ್ಕೆ ಎಲ್ಲಿಂದ ಕೊಡೋದು ಸೀಟು? ನೋ ಚಾನ್ಸ್, ಫಾರ್ಗೆಟ್ ಇಟ್. ಫೋನ್ ಇಡ್ರಿ. ಏ ಅದೇನು ಆಯ್ಕಿಲ್ಲ ಅಂತಾರ ಬಾ ಮನ್ಗೋತ. ಲೋ ಮಾರ್ಲಿಂಗ ಮುಚ್ಕೊಂಡ್ ಬಾತಗೆ. ಎಸ್ ಬನ್ನಿ ಕುತ್ಕೊಳ್ಳಿ. ಮಿಸ್ಟರ್ ಅಲ್ಲಿ ಕುತ್ಕೊಂಡಿದ್ದೀರಾ? ಟೇಕ್ ಯೋರ್ ಸೀಟ್. ಸೆಕ್ಯೂರಿಟಿ, ಗೆಟ್ ಮಿ 3 glasses of juice. ಓಕೆ ಮ್ಯಾಮ್, ಓಕೆ. ಮೇಡಮ್ ಅವ್ವ, Call me principal. ಪೆನ್ಸಿಲ್ ಅವ್ವ. Oh my God, it's not pencil lover. Call me principal, principal. ಮಾರ್ಲಿಂಗ ಬಾಯ್ತಗೆ ಹೋಗು ನೀ. ಮರಿಯತ್ತೆಗೆ ಪೆನ್ಸಿಲ್ ಸಾರಿ ಪ್ರಿನ್ಸಿಪಲ್ ಅದು ನನಗೆ ಒಂದೇ ಒಂದು ಸೀಟ್ ಬೇಕಿತ್ತವ. ಯಾ ಒಂದಂಡು ಓನ್ಲಿ, ಒಂದ್ ಹಣ್ಣಿಗೆ ಓನ್ಲಿ ಒಂದ್ ಸೀಟ್ ಕೊಡಿ. No chance. You're too late. ಇವಾಗ ಯಾವ ಸೀಟು ಇಲ್ಲ. ಅಯ್ಯ ಇವಾಗಲ್ರವ, ಇನ್ನು 4.5 ವರ್ಷ ಆದ್ಮೇಲೆ ನೀವ್ ಈಗ ಕೊಟ್ರೆ ನಾನು ಒಂದ್ ಪಾವ್ ಹಾಲು ಕುಡಿತೀನಿ. 9 ತಿಂಗಳಾದ್ಮೇಲೆ ಮಗ ಹುಡ್ತದೆ, 3 ವರ್ಷ ಆದ್ಮೇಲೆ ಮಗು ಸೇರ್ಸ್ಕೊಳ್ಳಿ, ಈಗ ದುಡ್ಡು ಕಟ್ಟಿಸ್ಕೊಳ್ಳಿ. 4.5 ವರ್ಷಕ್ಕೆ ಮುಂಚೆನೆ ಸಾಧ್ಯನೇ ಇಲ್ಲ. ನಮ್ ಸ್ಕೂಲಲ್ಲೆಲ್ಲ 10 ವರ್ಷ ಮುಂಚೆನೆ ಸೀಟ್ ಬುಕ್ ಮಾಡ್ತಾರೆ. ನಿಮ್ಗೊಂದ್ ವಿಷಯ ಗೊತ್ತಾ? ಈಗೆಲ್ಲ ಹೆಣ್ಮಕ್ಳು ಮೈನರ್ ತಕ್ಷಣನೇ ಅವ್ರ ಅಪ್ಪಂದ್ರ ಮೊಮ್ಮಕ್ಳಿಗೆ ಸೀಟ್ ಬುಕ್ ಮಾಡ್ತಾರೆ. ಮದ್ವೆಗಿನ ಮುಂಚೆಗೆ ಮೈ ನೆರೆದಾಗ್ಲೆ ಡಬಲ್. ಅಯ್ಯೋ ಬಡ್ಡಿದೆ ನಿಮ್ಮ ಅಪ್ಪಂಗೆ ಯಾವ ತಮ್ಮಿ. ನಿನ್ನ ಮೈ ನೆರೆದಾಗ್ಲೆ ಬಂದಿ ಒಂದ ಸೀಟ ತಗೊಂಡಿದ್ರೆ ಹೆಂಗ ಆಯ್ತಿ ತಮ್ಮಿ? ಇಷ್ಟೊತ್ತಿಗೆ ನನ್ಗೂ ನಿನ್ಗೂ ಮದ್ವೆ ಆಗಿ ಏನೇನೆಲ್ಲ ಆಗದಲ್ಲ ಮೇ. ಅಲ್ಲ ನಮ್ಮ ಐನೇರ್ತಾಗ ನಮ್ಮಪ್ಪ ಗದ್ದೆಗೆ ನೀರು ಒಯ್ಸಕ್ ಹೋಯ್ತಿದ್ದ. ಅಯ್ಯೋ ಅದೇನೋ ಅಂತಾರಲ್ಲ, ತಟ್ನಿಲ್ಲ ಮುಟ್ನಿಲ್ಲ. ಅಯ್ಯೋ ಗಾದಿ ಹೇಳೋದ್ ಬೇಡ ಬಿಡು, ನಡಿಲಿ ಊಟ ಪಟ್ಟೆಲ್ಲ ನಡಿ ಮನೆಗೆ. ಮಾರ್ಲಿಂಗ ಏನ್ ಆಟನೇ ನೀನು? ಅಲ್ಲ ನಮ್ಮಪ್ಪ ಮದ್ವೆ ಕೊಟ್ಟಿದ್ದಲ್ಲ 6 ಎಕರೆ ಹೊಲ 3 ಎಕರೆ ಗದ್ದೆ, ಅದು ಹಿಂಗ್ ಕೊಟ್ಬಿಡು. ನಾನು ಹಿಂಗೆ ಲೇ ಬೊಮ್ಮಿ ಆಯ್ತು. ಅಯ್ಯೋ ಯಾವ ನಕ್ಷತ್ರದಲ್ಲಿ ನಿಮ್ಮ ಅಪ್ಪ ನನಗೆ ಗಂಟು ಬಿನ್ನೋ ಕಾಣೆ ಕಾಣಮೆ. Oh my God! Stop it nonsense. Get lost. Next. ಪೆನ್ಸಿಲ್ ಅವ ದಯಮಾಡಿ ಹೆಂಗ್ ಅನ್ಬೇಡಕ. ನಾವು ನೀನ್ ಕೂಡ ಒಂದ್ ಸೀಟಲ್ಲಿ ನಮ್ಮ ಇಡೀ ಹಾಲ್ ಕೂಡ ಕತೆನೆ ನಿಂತದೆ. ದಯಮಾಡಿ ಒಂದ್ ಸೀಟ್ ಕೊಡವಾ. Oh my God! ನೀನು ಕಾಲ್ ಇಟ್ಕಲೆ. ಆಯ್ತು ಅಮ್ಮ ಕೊಟ್ಬಿಡ್ರಮ್ಮ. ಓಕೆ, ನಿಮ್ಮಿಬ್ರು ನೋಡಿದ್ರೆ ತುಂಬಾ ಪಾಪ ಅನ್ಸ್ತಾ ಇದೆ. ಆ ಒಂದು ಸಿಂಪತಿ ಸೀಟ್ ಅಂತ ಇರುತ್ತೆ, ಅದು ನಿಮ್ಗೆ ಕೊಡ್ತೀನಿ. ಹೇಳಿ. ತೊರೆ ಮಗಳ ಸಂಬುಲಿಂಗೇಶ್ವರ, ನಿನ್ಗೆ 101 ತೊಂಡೆ ನೋಡಿತೀನಿ ಕಣಪ್ಪ. ಅಯ್ಯೋ ಹರ್ಸ್ಕೊಂತೀಯ, ತೆಂಗಿನಕಾಯಿ ಹೊಡಿತೀನಿ ಅಂತ ಹರ್ಸ್ಕೊತಾಗೆ. ಅಯ್ಯ ನೀನು ಬಾಯಲ್ಲಿ ಮಣ್ಣಾಕ ತೆಂಗಿನಕರ್ ರೈಟು ಗಗನ ಇರದೆ ಸುಮ್ ಕೂತ್ಕಮ್ಮಿ. ನಿಮ್ಗೆ ಸೀಟ್ ಕೊಡ್ತೀನಿ, ಆದ್ರೆ 2 ಕಂಡೀಷನ್ ಇದೆ. ಹೇಳಿಲ್ಲ ಅವ್ರು 3 ಹೇಳಿ. ಫಸ್ಟ್ ಕಂಡೀಷನ್, ನಮ್ಮ ಸ್ಕೂಲಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ. ಲೇ ಜಾಸ್ತಿ ಅಂತ ಬಾ ಮನಗ ಹೋಗೋದು. ಹಾಲ್ ಬೇಕಾ ಬೇಡ ಒಂದ್ ಚಂಪು? ಅಯ್ಯೋ ಬೇಕು ಕೂತ. ಎರಡನೇದು ಇಳಿಯೋದು ಹೇಳ್ತೀನಿ. ಆಳ ಎಷ್ಟಾದ್ರೇನು ಪೆನ್ಸಿಲ್ ಅವ. ಸ್ಮಶಾನಕ್ಕೆ ಹೋದ ಹೆಣ ನಮ್ಮ ಸ್ಕೂಲಿಗೆ ಬಂದ ಹಣ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಆಮೇಲೆ ನೀವು ಈ ವರ್ಷನೇ ಮಗು ಮಾಡ್ಕೋಬೇಕು. ಅದ್ರ ಬಗ್ಗೆ ಚಿಂತೆ ಬೇಡ ಪೆನ್ಸಿಲ್ ಅವ. ಸುತ್ತ 30 ಹಳ್ಳಿಗೆ ನಾನ್ ದೊಡ್ಡ ಪೈಲ್ವಾ. ನಮ್ಮ ಹಳ್ಳಿ ಕೆರೆ ತುಂಬದೆ, ನಮ್ಮ ಹೊಸ ಹಾಲ್ ಕರೀತದೆ, ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ. ನೀವೇನಾರ ಸೀಟ್ ಕೊಟ್ರೆ ನನ್ಗೂ ನನ್ನ ಹೆಂಡತಿಗೂ ಇವತ್ತೇ ಫಸ್ಟ್ ನೈಟ್. ಏನಮ್ಮೆ ಲೇ ಇವಮ್ಮ ತಕ್ಕಡಿ ಬಟ್ಟು ಎಳೆದ್ ನೋಡ್ರೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ ಅನ್ಸದ್. ನಡಿ ಹೋಗದ. ಒಂದ್ ಪಾವ್ ಹಾಲ್ ಬಿಡ್ದೆ. ಅಯ್ಯೋ ಬೇಕು ನಮ್ ಸ್ಕೂಲ್ ಗೇಟ್ ಮತ್ತೆ ರೋಡ್ ಫೀಸ್ 1 kg ದುಡ್ಡು. ಗೇಟು ಮತ್ತೆ ರೋಡ್ಗೆ 1 kg ದುಡ್ಡ ಬೇಕಾದ್ರೆ ಕೊಡಿ, ಇಲ್ಲಾಂದ್ರೆ ನಿಮ್ ಗಾಡಿ ಬಿಡಿ. ರೀ ಲೇ ಅದು ಒಂದ್ ಪಾವ್ ಹಾಲು. ಹಾಲು. ಎರಡನೇದು, ನಮ್ ಸ್ಕೂಲ್ ಟಾಯ್ಲೆಟ್ ರೂಮ್ ಮತ್ತೆ ಬೆಂಚ್ ಕುರ್ಚಿ ಫೀಸ್ 3 kg ದುಡ್ಡು. 1-2 ಕೋಕೆ 3 kg ದುಡ್ಡ. ಬೇಕಿದ್ರೆ ಕೊಡಿ, ಇಲ್ಲಾಂದ್ರೆ ನಿಮ್ ಗಾಡಿ ಬಿಡಿ. ರೀ ಲೇ. ಅದ ಪಾವ್ ಹಾಲಮ್ಮ. ಕೊಡ್ತೀನಿ. ನೆಕ್ಸ್ಟ್, ನಮ್ ಸ್ಕೂಲ್ ಪ್ಲೇ ಗ್ರೌಂಡ್ ಮತ್ತೆ ಸ್ಕೂಲ್ ಬಿಲ್ಡಿಂಗ್ ಫೀಸ್ 5 kg ದುಡ್ಡು. ಬಿಲ್ಡಿಂಗ್ ಫೀಸು 5 kg ನಾ? ಬೇಕಿದ್ರೆ ಕೊಡಿ, ಇಲ್ಲ ಅಂದ್ರೆ ಒಂದ್ ಪಾವ್ ಹಾಲು. ಕೊಟ್ಟೆ. ನೆಕ್ಸ್ಟ್, ತುಂಬಾ ಇಂಪಾರ್ಟೆಂಟ್, ನಮ್ಮ ಸ್ಕೂಲ್ ಫೀಸ್ 7 kg ದುಡ್ಡು. ಸ್ಕೂಲ್ ಫೀಸು ಈಗ ಬಂತು ಮೇಡಮ್ ಅವ್ರೆ. ನನ್ನ ಚೀಲದಲ್ಲಿ ತುಂಬ್ಕೊ ಬಂದಿಲ್ಲ ದುಡ್ಡು, ಎಲ್ಲ ಖಾಲಿ ಆಗೋಯ್ತು. ನನ್ನ ಹತ್ರ ದುಡ್ಡಿಲ್ಲ. ಬೇಕಿದ್ರೆ ಕೊಡಿ, ಇಲ್ಲಾಂದ್ರೆ ನಿಮ್ ಗಾಡಿ ಬಿಡಿ. ರೀ ಲೇ ನಿನ್ ಮಾತ ಕೇಳ್ಕೊಂಡಿ ಇದ್ ಬದ್ ಗದ್ದೆ ಎಲ್ಲ ಮಾರ್ಕೊಂಡಿ ದುಡ್ಡ ತಗೊಬಂದೆ. ಈಗ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟವಳೆ ಮೇಡಮ್ ಅವ್ರೆ. ನನ್ನ ಕಾಸು ನಾನು ಕೊಟ್ಬಿಡಿ, ನಾನು ವಾಪಸ್ ಹೋಯ್ತೀನಿ. ಮಿಸ್ಟರ್, ನಾನು ಅವಾಗ್ಲೇ ಹೇಳಿಲ್ವಾ, ಸ್ಮಶಾನಕ್ಕೆ ಹೋದ ಹೆಣ ನಮ್ಮ ಸ್ಕೂಲ್ ಜಬಕ್ಕೆ ಬಿದ್ದ ಹಣ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಅಂತ ಹೇಳಿ. ಅಪ್ಪ ಸಂಬುಲಿಂಗೇಶ್ವರ, ಈಗ ಏನಪ್ಪ ಮಾಡದೆ ನಾನು? ದೇವ್ರ
ಮಾಡಿ ತೋರಿಸ್ತೇನೆ. ನಿಮ್ಮ ಎದೆ ಮುತ್ಕೊಳ್ಳಿ. ಇದು ಕಾಣ್ಬಿಡ್ತಾ ಇದ್ ಕೊಡಿಕಿಲ್ಲ ಪೆನ್ಸಿಲ್ ಅವ ನೀವೇನೇ ಮಾಡ್ರಿ ನಾನು ಇದ್ ಕೊಡಿಕಿಲ್ಲ ರೀ ಆ? ಒಂದ್ ಪಾವ್ ಹಾಲು. ಹಾಲು ಹಾಲು ಅಂದ್ರೆ ಕೊಟ್ಬಿಡ್ತೀನಿ ಕಲೆ ಬಿತ್ ಕೊಡಮ್ಮೆ ನೀನು. ಮೇಡಮ್ 1 minute. ಮಿಸ್ಟರ್ ತಗೊಳ್ಳಿ ಇದನ್ನ. ಮುಗಿತಾ ಪೆನ್ಸಿಲ್ ಅವ ಹೋಗ್ಬೋದಾ? ಇನ್ನು ಒಂದು ಆಟ ಇದೆ. ಇನ್ನೂ ಒಂದು ಆಟ ಇದೆಯಾ? ಸ್ಕೂಲ್ ವೆಹಿಕಲ್ ಫೀಸ್. ವೆಹಿಕಲ್ ಫೀಸ್ ಒಂದ ತಕ್ಷಣ ನನ್ನ ಟ್ರಾಕ್ಟರ್ ಕೀನೇ ತಗೊಳ್ಳಿ. ಆರೆ ಇನ್ನೊಂದು 20 ತಿಂಗಳದು ಕಂತ್ ಕಟ್ಬೇಕು, ಕಟ್ಬಿಡಿ. ಮಗು ಸ್ಕೂಲ್ ಶೂಸ್. ಶೂಸ್ ಅಂತೂ ಇಲ್ಲ, ಚಪ್ಲಿ ಅವೆ ತಗಪ್ಪ, ಹುಷಾರಾಗಿ ಇಟ್ಕೊ. ಮಗು ಡ್ರೆಸ್ಸು ತಗಪ್ಪ, ಡ್ರೆಸ್ ಅಂತೆ. ತಡಿ ಇನ್ನು ಬಿಟ್ಬಿಟ್ಟು ಏಕ ಹೋಯ್ತೀನಿ. ನೋ ಇದನ್ನ ನಮ್ಮ ಸ್ಕೂಲ್ ನಲ್ಲಿ ಫ್ರೀ ಆಗಿ ಕೊಡ್ತೀವಿ. ಅಂಡ್ ಕಂಗ್ರಾಚುಲೇಷನ್ಸ್, ನಿಮ್ ಹುಟ್ಟೆ ಇರೋ ಮಗುಗೆ ನಮ್ಮ ಸ್ಕೂಲ್ ನಲ್ಲಿ ಅಡ್ಮಿಷನ್ ಸಿಕ್ಕಿದೆ. ದಟ್ ನೀವು ಈ ವರ್ಷನೇ ಮಗು ಮಾಡ್ಕೋಬೇಕು. ಓಕೆ? ಅವ ನೀನು ಹೊಟ್ಟೆ ತಣ್ಣಗಿರ್ಲಿ, ನೀನು ಒಂದು ಶೇರ್ ಹಾಲು ಕುಡಿ, ನನಗೊಂದು ಪಾವ್ ಹಾಲು ಕುಡಿ, ನಡಿ ಮುಂದಕ್ಕೆ. ಇದ್ಯಾಕೆ ಎಮ್ಮೆ ಮೇಲೆ ಮಳೆ ಹೋದಂಗ್ ಬರ್ತಾ ಇದೆ? ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ. ವೀಕ್ ಆಗಿನ ಮುಂಚೆ ಬಲ್ಪ ಪಟ್ ಅಂತ ಅನ್ಸ್ಬಿಡೋಣ ಬಾ. ರೀ ಅದು ಇವತ್ತಿಂದ ಅದೇನೋ ಐತಂತ ನಮ್ಮ ಅಜ್ಜಿ ಹೇಳಿದ್ಲು. ಆಸಡ ಮಜಾ ಭಾರತ ಮಜಾ ಭಾರತ ಮಜಾ ಭಾರತ ಮಜಾ ನಿಜಾಗ್ಲೂ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನ್ ಮೈ ಮೇಲೆ ಇರೋದಲ್ಲ ಮೈ ಬಿಡು, ಅವೆಲ್ಲ ಯಾಕೆ ಜಜಸ್. ಇದರಲ್ಲಿ ಬಹಳ ಸುಂದರವಾದ ಒಂದು ಮೆಸೇಜ್, ಬಹಳ ಚೆನ್ನಾಗಿದೆ, ಅದ್ಭುತವಾದ ಮೆಸೇಜ್ ಅದು. ಇವತ್ತು ಈ ತರ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡ್ಬೇಕಾದ್ರೆ ತಂದೆ ತಾಯಿಗಳು ನರಳಿ ನಾಶ ಆಗೋಗ್ತಾರೆ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲನೇದು ಮಗುಗೆ ಅಡ್ಮಿಷನ್, ಪಾಪ ಅಮ್ಮ ಬಹಳ ಚೆನ್ನಾಗಿ ಹೇಳ್ತು. ಯಾವಾಗಮ್ಮ ಅಡ್ಮಿಷನ್ ತಗೋಬೇಕು? ಹೆಣ್ಮಕ್ಳು ಮೈನರ್ದಾಗ್ಲೇನೆ ಅವ್ರ ಅಪ್ಪಂದ್ರು ಬಂದು ಮೊಮ್ಮಕ್ಳಿಗೆ ಸೀಟ್ ಬುಕ್ ಮಾಡ್ತಾರೆ. ಅಪ್ಪ ನೋಡಿ ನಿರಂಜನ್, ಅಂದ್ರೆ ಎಷ್ಟು ಅಡ್ವಾನ್ಸ್ ಆಗಿ ಹೊರಟೋದ್ರು ಅವರು, ತುಂಬಾ ಅಡ್ವಾನ್ಸ್ ಆಗಿ ಹೊರಟೋದ್ರು. ಇದಾದ್ಮೇಲೆ ಅವ್ರು ಓದಿರ್ಬೇಕು, ಅವ್ರಿಗೆ ಇಂಗ್ಲಿಷ್ ಬರಬೇಕು, ನೀವು ಕೇಳೋ ಇಂಗ್ಲಿಷ್ ಕ್ವಶನ್ಸ್ಗೆಲ್ಲ ಅವ್ರು ಆನ್ಸರ್ ಮಾಡಬೇಕು. ಇದಕ್ಕೆ ಗೊತ್ತಿಲ್ಲ ಅವ್ರ ದುಡ್ಡುಗಳು ಎಲ್ಲಿಂದ ತರಬೇಕು. ಪಾಪ ಎಲ್ಲಾ ಬಿಚ್ಕೊಟ್ಬಿಟ್ಟು ಕೊನೆ ಅವೆರಡೂ ಬಿಚ್ಬಿಡ್ತಾನೇನೋ ಅನ್ಕೊಂಡೆ. ಚಂದ್ರಪ್ರಭಾ ನೀನ್ ನೋಡ್ಬಿಟ್ಟು ನನ್ಗೆ ಅಯ್ಯೋ ಅನ್ಸ್ಬಿಡ್ತೀರಿ. ಏನ್ ಕಷ್ಟ ಪಡ್ತಿರ್ರಿ ನೀವು. ನೀಲ ಆಷಾಢನ ಯಾಕಮ್ಮ ತಗೊಂಬಂದ್ ಮಧ್ಯದಲ್ಲಿ ತೋರಿಸ್ದೆ ನೀನು? ಮದುವೆ ಆದ ಮೊದಲನೇ ವರ್ಷದಲ್ಲಿ ಮಾತ್ರ ಆಷಾಢ, ಗೊತ್ತಾ ನಿಮ್ಗೆ? ಆಮೇಲೆ ಆಷಾಢಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ. ಕನಿಷ್ಠ ಅವ್ನು ಸಂತೋಷವಾಗಿ ಅವ್ರು ಸ್ಕಿಟ್ ಎಂಡ್ ಮಾಡ್ಬೋದಾಗಿತ್ತು. ಪಾಪ ಬೇಜಾರಲ್ಲಿ ನೋಡಿ ಆ ಟವಲ್ ಎಲ್ಲಿಂದ ಎಲ್ಗೋ ತಿರುಗ್ಬಿಡ್ತಾರೆ. ಓಲಿ ಬಿಡತ್ತೆ. ಓಕೆ, ಅದರ್ವೈಸ್ ತುಂಬಾ ಒಳ್ಳೆ ಸಂದೇಶ ಆಯ್ತು, ಬಹಳ ಚೆನ್ನಾಗಿತ್ತು, ನಮ್ಗೆ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಶ್ರುತಿ ಮೇಡಮ್, ನೀವು ದಯವಿಟ್ಟು ಈ ಸ್ಕಿಟ್ ಅನ್ನ ಬರೆದಂತ ರೈಟರ್ನ ವೇದಿಕೆ ಮೇಲೆ ಕರೆಸ್ಲೇಬೇಕು ನೀವು. ಮಿಸ್ಟರ್ ಪರಮಾನಂದ್ ಅವ್ರು ಬನ್ನಿ. ಚಾಪೆಲೆ ಓಡಿಸ್ತಾರೆ ಸರ್ ನಮಸ್ಕಾರ. ನಿಮ್ಮ ಹೆಸರು? ಪರಮಾನಂದ್ ಅಂತ. ಪರಮಾನಂದವಾಯ್ತು ಸರ್ ಕೆಲವು ಸಂಭಾಷಣೆಗಳು ಕೇಳಿ. ನನ್ನ ಇದ್ರಲ್ಲಿ ಹೇಳಕ್ ಹೊರಟ ಸಂದೇಶ ಏನಂದ್ರೆ, ಹೆಂಗಸರಿಗೆ ನಾವು ಒಳ್ಳೆ ಸ್ಕೂಲಲ್ಲಿ ಓದಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ, ನಮ್ಮ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಬಟ್ ಅದನ್ನ ಯಾವಾಗ ಅವ್ರ ಮನೆಯವ್ರಿಗೆ ಈ ಥರ ಪ್ರೆಷರ್ ಹಾಕಕ್ಕೆ ಶುರು ಮಾಡ್ತಾರೆ, ಸುತ್ತಮುತ್ತ ಇರೋಂಥ ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗಲಿ, CBSE ಈ ಥರದ್ದು ಸ್ಕೂಲ್ಗಳು, ಅವ್ರಿಗೆ ಒಂದು ಇದೇ ಇರಲ್ಲ, ಆ ಫೀಸಸ್ಗಳ ಒಂದು ಲಿಮಿಟೇಷನ್ಸ್ ಈ ಥರದ್ದು ಯಾವುದೂ ಇರೋದಿಲ್ಲ. ನಿಮ್ಮ ಸ್ಕಿಟ್ ಅಲ್ಲಿ ಇರುವಂತ ಉದ್ದೇಶ ತುಂಬಾನೇ ಚೆನ್ನಾಗಿತ್ತು. ನಿಮ್ಮಿಬ್ಬರ ಟೈಮಿಂಗ್ ಸೆನ್ಸ್ ಬಗ್ಗೆ ಕಲಾವಿದರಾಗಿ ಚಂದ್ರಪ್ರಭಾ, ನೀಲಾ ನಾನು ಹೇಳಲೇಬೇಕಾಗಿಲ್ಲ. ನೀಲಾ ಉತ್ತರ ಕರ್ನಾಟಕದವಳಾಗಿದ್ರೂ ಕೂಡ ಮಂಡ್ಯ ಲ್ಯಾಂಗ್ವೇಜ್ನ ತುಂಬ ಅದ್ಭುತವಾಗಿ ಮಾತಾಡಿದೆಪ್ಪ. ಇಟ್ ವಾಸ್ ವೆರಿ ನೈಸ್. ನಮಗೂ ಸಾಕಷ್ಟು ಅನುಭವಗಳು ಈ ಥರ ಆಗೋಗಿದ್ದಾವೆ. ಹೆಣ್ಮಕ್ಳಿಗೆ ಅಥವಾ ಈಗಿನ ಸಮಾಜಕ್ಕೆ ಒಂಥರ ಭ್ರಮೆ, ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಓದಿದ್ರೆ ಮಾತ್ರ ದೊಡ್ಡವರಾಗ್ತಾರೆ, ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ತಾರೆ ಅಂತ. ಬಹುಶಃ ಪ್ರತಿಯೊಬ್ಬ ತಾಯಂದಿರೂ ಕೂಡ ನೀಲಾ ಥರ ಯೋಚನೆ ಮಾಡಿದ್ದಿದ್ರೆ ಕರ್ನಾಟಕಕ್ಕೆ ಇಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ ಬರಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ರೀ.
ಎಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ಆ ಥರದ್ದು ಒಳ್ಳೆ ಸಂದೇಶವನ್ನು ಕೂಡ ಈ ಸ್ಕಿಟ್ಟಲ್ಲಿ ಕೊಟ್ಟಿದ್ದೀರಿ. ನನಗದು ತುಂಬಾನೇ ಇಷ್ಟ ಆಯ್ತು. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಮೋಹನ್. ಬಾಯಿ ಮಾತ್ನಲ್ಲಿ ಹೇಳ್ತಾ ಇರ್ತೀವಿ, ಆ ಸ್ಕೂಲ್ಗೆ ಹೋದ್ರೆ ಬಟ್ಟೆ ಸಮೇತ ಬಿಚ್ಚೋನ್ ಕಳಿಸ್ಬಿಡ್ತಾರೆ ಕಣೋ ಫೀಸ್ ಲೆಕ್ಕದಲ್ಲಿ ಅಂತ. ಅದನ್ನ ದೃಶ್ಯ ರೂಪಕ್ಕೆ ತಂದು ಬಹಳ ಜಾಣ್ಮೆಯಿಂದ ಮಾಡಿದ್ರಿ, ಬಹಳ ಒಳ್ಳೆ ಸಂದೇಶ. ಆಕ್ಚುಲಿ ಪ್ರತಿ ವರ್ಷ ನೋಡಿ ನೀವು ಪ್ರೈವೇಟ್ ಸ್ಕೂಲು ಅದು ಇದು ಎಲ್ಲಾದ್ರೂ ರಿಸಲ್ಟ್ಸ್ ಬರುತ್ತೆ, ರ್ಯಾಂಕ್ ಅಂತ ತಗೊಳ್ಳೋದು ಗೌರ್ಮೆಂಟ್ ಸ್ಕೂಲಲ್ಲೇ ತಗೊಂಡಿರ್ತಾರೆ, ಹಳ್ಳಿಗಳಲ್ಲೇ ತಗೊಂಡಿರ್ತಾರೆ. ಇದೊಂದು ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ, ಸ್ಕೂಲ್ ಇಂಥ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅನ್ನೋದು. ಅದೆಲ್ಲ ಓದೋ ಮಕ್ಕಳು ಎಲ್ಲೋದ್ರೂ ಓದ್ತವೆ, ಅದಕ್ಕೆ ಇಷ್ಟು ಸ್ಕೂಲ್ ಫೀಸ್ ಕಟ್ಬಿಟ್ಟೆ ಓದಿಸ್ಬೇಕು ಅನ್ನೋದಿಲ್ಲ. ಹಾಗಾಗಿ ಅದೊಂದು ಅದ್ಭುತವಾದ ಸಂದೇಶನ ನೀವು ಈ ಮೂಲಕ ಕೊಟ್ಟಿದ್ರಿ. ಆರ್ಟಿಸ್ಟ್ ಎಲ್ಲ ಅದ್ಭುತ ರೀ. ಅಂದ್ರೆ ಎಷ್ಟು ಕ್ಯಾಶುಯಲ್ ಆಗಿ ಆರಾಮಾಗಿ ರಿಹರ್ಸ್ ಮಾಡಿದ್ದೀರಾ, ಅಥವಾ ಇನ್ನೇನೋ ಆ ಥರದ್ದು ಏನು ಫೀಲೇ ಇಲ್ಲದೆ ಲೀಲಾಜಾಲವಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ. ಗ್ರೇಟ್ ವರ್ಕ್ ಫ್ರಮ್ ದ ಹೋಲ್ ಟೀಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಅರ್ಲಿಕಟ್ಟೆ ಅಂಡ್ ಥಾಮಸ್, ಬೇಗ ಒಂದು ಪುಟ್ಟಿನ ಕೊಡಿ. ನೀವು ಅಷ್ಟೇ ಆಟಾಡ್ಕೊಳಕ್ಕೆ ಅನ್ನೋದು ಜೋಡ್ಕೊಳ್ಳಿ, ಸರ್ಕಾರಿ ಸ್ಕೂಲ್ಗೆ ಸೇರಿಸಿ ಮಕ್ಕಳು ಹೆಂಗಿದ್ರು ಬೆಳಕತ್ತೇವೆ. ನೀವು ಅದಕ್ಕೇನು ತಲೆ ಕೆಡ್ಸ್ಕೊಬಿಡಿ. ಓಕೆ, ಎಲ್ಲ ಹೋಗ್ಬಿಟ್ಟು ಬನ್ನಿ. ದೇವ್ರು ಒಳ್ಳೇದು ಮಾಡಲಿ. ಶಿತಲ್, ಬೇಗ ಶೋ ಮುಗಿಸು, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗಿ ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಬಗ್ಗೆ ಎಲ್ಲ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ನಮ್ ಚಿಲ್ಲರ್ ಪಾರ್ಟೀಸ್ ಇದಾರಲ್ಲ, ಒಂದು ಶಾಪಿಂಗ್ ಮಾಲ್ ಅನ್ನೇ ಓಪನ್ ಮಾಡ್ಕೊಂಡಿದ್ದಾರೆ. ಇಬ್ರು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಅವ್ರ ಸ್ಕಿಟ್ ನೋಡ್ಕೊಂಡ್ ಬರೋಣ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ. ನಾನು ಹಾಕಿರೋ ಕಾಸ್ಟ್ಯೂಮ್ಗೂ ಬಿಲ್ಡಪ್ ಜಾಸ್ತಿ ಆಗೋಯ್ತು ಸರ್. ನಾನೊಂದು ಶಾಪಿಂಗ್ ಮಾಲ್ ಓಪನ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಎಂತೆಂಥ ಕ್ಯಾರೆಕ್ಟರ್ ನೋಡಿದ್ದೀನಿ ಗೊತ್ತಾ? ನಾನು ಹೇಳ ಈಗ ಬರ್ತಾರೆ ನೋಡಿ. ಚಿನ್ನ, ಬಂಗಾರು, ಇವತ್ ಶಾಪಿಂಗ್ ಬಂದಿದೀವಿ. ನಿಂಗೆ ಏನೇನ್ ಬೇಕು ಹೇಳು, ಎಲ್ಲ ಕೊಡಿಸ್ತೀನಿ. ಎಲ್ಲ ಕೊಡಿಸ್ತೀರಲ್ವಾ? ನಿಜವಾಗ್ಲೂ ಕೊಡಿಸ್ತೀರಲ್ವಾ? ಏನ್ ಬೇಕಾದ್ರೂ ಕೊಡಿಸ್ತೀರಲ್ವಾ? ಹಾಗಾದ್ರೆ ಬನ್ನಿ ಹೋಗೋಣ. ಸರಿ ಮೇಡಮ್, ಇದು ಚೆನ್ನಾಗಿದೆ ಮೇಡಮ್. ಇದು ನಿಮ್ ಕಲರ್ ಸೂಟ್ ಆಗುತ್ತೆ ಮೇಡಮ್. ವಾವ್, ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ನಿಮ್ ಕಲರ್ ಸೂಪರ್ ಆಗುತ್ತೆ ಮೇಡಮ್. ಇದು ನಿಮ್ ಚೆನ್ನಾಗಿದೆ ಮೇಡಮ್. ಯಾವ್ದು ಪ್ಯಾಕ್ ಮಾಡಲಿ ಮೇಡಮ್? ನೀವೇ ಹೇಳ್ರಿ, ಯಾವ್ದು ಪ್ಯಾಕ್ ಮಾಡ್ಬೇಕು? ಅಯ್ಯೋ, ನೀನೇನ್ ಹೇಳ್ತೀಯ? ಅದನ್ನೇ ತಾನೇ ನಾನು ಹೇಳೋದು. ಆದ್ರೆ ನೀವೇ ಹೇಳ್ರಿ. ನೀನೇ ಹೇಳೆ. ನೀವೇ ಹೇಳ್ರಿ. ನೀನೇ ಹೇಳೆ. ಸರ್, ಮೇಡಮ್ ಇರೋದು ಒಬ್ರೇಲಿ ಸರ್. ಆಯ್ತು, ಒಂದ್ ಕೆಲ್ಸ ಮಾಡು, ಈ ಸೀರೆನೆಲ್ಲ ಪ್ಯಾಕ್ ಮಾಡು, ಅಲ್ಲೇ ಇಡು. ಮೇಲಿನ ರಾಕ್ನಲ್ಲಿ ಇದೆಯಲ್ಲ ಸಾರಿ, ಅದನ್ನ ತೆಗಿ. ಇದನ್ನೇ ಅವ್ರು ಹೇಳೋದು. ನೀವು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ರಾ? ಇದನ್ನೇ ನಾನು ಫೀಮೇಲ್ ವಾಯ್ಸ್ ಅಲ್ಲಿ ಹೇಳ್ಬೇಕಂತಿದ್ದೆ. ಹಾಯ್ ಜಡ್ಜಸ್, ನಾನು ರಾಣಿ ಅಂತ, ಇಲ್ಲೇ ಪಕ್ಕದ ಫ್ಲಾಟ್ನಲ್ಲಿರೋದು. ನಮ್ಮದು ತುಂಬ ಚಿಕ್ಕ ಸಂಸಾರ. ನಾನು ನನ್ನ ಗಂಡನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ಬೆಳಗ್ಗೆ ಶೇವ್ ಮಾಡ್ತಾ ಇದ್ರು.
ನಾನು ಹೋಗಿ ಕೇಳ್ದೆ, ಹನಿ ಶಾಪಿಂಗ್ ಹೋಗೋಣವಾ ಅಂತ. ನನ್ನ ಗಂಡ ಹೂ ಅಂತ ತಲೆಲಾಡ್ಸಿದ್ರು. ನಾನು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಅವನ್ನೇ ಕರ್ಕೊಂಡು ಬಂದೆ. ಮೇಡಮ್ ಏನ್ ಬೇಕು ಮೇಡಮ್? ಜಸ್ಟ್ ಅ ಮಿನಿಟ್. ಹನಿ ಕಮ್ಡ. ನೀವ್ ಯಾಕ್ರಿ ಪ್ಯಾಥೋಸ್ ಹಾಕೋಕೊಂಡು ಎಂಟ್ರಿ ಕೊಡ್ತಿದ್ದೀರಾ? ಬನ್ರಿ. ಸರ್ ಏನ್ ಬೇಕು ಸರ್? ರೀ ಲಿಪ್ ಮೂವ್ಮೆಂಟ್ ಕೊಡ್ಬೇಡ್ರಿ, ಆಮೇಲೆ ಉತ್ತಮ್ ಸಾರು ಸೂರಿ ಮೈಕ್ ಬ್ಯಾಟ್ರಿ ಚೇಂಜ್ ಮಾಡು ಅಂತೇಳಿ ಬೈತಾರೆ. ಮೇಡಮ್ ನಿಮ್ ಗಂಡನಿಗೆ ಮಾತ್ ಬರಲ್ವಾ? ಅಯ್ಯೋ ಯಾಕೆ ಬರಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನೀವಿದ್ದೀರಲ್ಲ ಹಾಗೆ ಸ್ವಲ್ಪ ಸಂಕೋಚ. ನಿಮ್ಗೆ ಯಾಕ್ರಿ ಅದಲ್ಲ? ಹೋಗ್ರಿ, ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ರಿ. ಸರ್ ಏನ್ರಿ ನೀವ್ ಹೆಂಡತಿ ಕಾಲ್ಗೆ ಮುಲ್ ಚುಸ್ದಂಗ ಆಡ್ತಾಳೆ? ನಿಮ್ಗೆಲ್ಲ ಮೇಡಮ್. ಅದ್ ಬಿಡಿ, ನೀವ್ ಯಾಕೆ ಲೇಟು? ಓ ಕಾರ್ ತಲಿತಾ ಇದ್ರಾ? ಇಲ್ವಾ, ಮತ್ತೇನ್ ಮಾಡ್ತಿದ್ರಿ? ಓ ಭಿಕ್ಷೆ ಬೇಡ್ತಿದ್ರಾ? ಇದು ಅದಕ್ಕಿಂತ ಕೆಟ್ಟದಾಗಿದೆ ರೀ. ಅವ್ರು ಹೇಳಿದ್ದು ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿದ್ದೆ ಅಂತ. ನಿಮ್ಗೆ ಯಾಕ್ರಿದಲ್ಲ? ಹೋಗ್ರಿ, ನಿಮ್ ಕೆಲ್ಸ ನೋಡ್ಕೊಳ್ರಿ. ಹನಿ ಬನ್ನಿ ಹನಿ, ನಾವಿಡೀ ಮಾಲ್ನೇ ಪರ್ಚೇಸ್ ಮಾಡೋಣ. ರೀ ರೀ ಏನ್ರಿ ಮಾಡ್ತಿದ್ದೀರಾ? ಟೀ ಬ್ರೇಕ್ ನಲ್ಲಿ ಲಂಚು ಡಿನ್ನರ್ ಮುಗಿಸ್ಕೊಂಡು ತಿರ್ಗಾ ಬ್ರೇಕ್ಫಾಸ್ಟ್ ಗೆ ರೆಡಿ ಆಗಿದ್ರಲ್ರಿ. ಇನ್ನು ಬಂದಿಲ್ಲ? ಬಂದಿಲ್ಲ. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರು, ಎಲ್ಲ ತಕೊಡ್ತೀನಿ ಅಂದ್ರು, ಆದ್ರೆ ಏನು ತಕೊಡ್ಲಿಲ್ವಲ್ರಿ. ಬಣ್ಣ ಹೆಂಗೆ ನೋಡಿ, ಸ್ನಾನ ಮಾಡಿದ್ಮೇಲೆ ಬೆನ್ನಿಂದ ಎಷ್ಟು ಕೊಳೆ ಹೋಗಿದೆ ಅಂತ ನೋಡೋ ಕ್ಯಾರೆಕ್ಟರು ಪಕ್ಕಾ ಕಂಜೂಸು. ಯಾಯ್ ನಿಮ್ಗಲ್ರಿ. ರೀ ನೋಡ್ರಿ ಅಲ್ಲಿ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿ. ಹೆಂಡತಿ ಮುಟ್ಟಿದಾನೆಲ್ಲ ಕಳಿಸ್ತಾ ಇದ್ದಾರೆ. ರೀ 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 ನೋಡ್ರಿ, ನೋಡ್ ಕಲೀರಿ. ವಾವ್ ಹನಿ, ನಾನ್ ಸಾರಿ ತಗೊಂಡೆ ಅಂತೇಳಿ ಅದಕ್ಕೆ ಮ್ಯಾಚ್ ಆಗೋ ಚಪ್ಪಲಿ ತಗೊಂಡಿದ್ದೀರಾ? ಸೂಪರ್ ಆಗಿದೆ ಹನಿ. ಬ್ರಾಂಡೆಡ್ ಚಪ್ಪಲಿ ಗಟ್ಟಿಯಾಗಿರುತ್ತೆ, ಅದನ್ನ ಹೊಡ್ಕೊಂಡು ಚೆಕ್ ಮಾಡ್ತಿದ್ದೀರಾ? ಕೊಡಿ 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 ಕೊಡಿ. ಹೋ ಜಸ್ಟ್ 8000. ಪಾಪ ಸ್ಟ್ಯಾಂಪು ಪೇಪರ್ ಮಧ್ಯೆ ಸಿಕ್ಕಾಕೊಂಡಿರೋ ಗಮ್ ತರ ಆಗೋಗ್ಬಿಟ್ಟ. ಅವನು ನಿಂತರ ಚೌಕಾಸಿ ನನ್ ಮಗ ಅಲ್ಲ ರೀ. ನೋಡ್ರಿ, ನೋಡ್ ಕಲೀರಿ, ಎಷ್ಟು ಸಂತೋಷವಾಗಿದ್ದಾರೆ. ಏನೇ ಸಂತೋಷವಾಗಿರೋದಲ್ಲಿ? ಅವಳನ್ ಬಿಟ್ಟು ಅವನಿರಲ್ಲ, ಅವನನ್ ಬಿಟ್ಟು ಅವಳಂತೂ ಇರೋದೇ ಇಲ್ಲ. ನೋಡು, ಬಾವಿಲಿರೋ ಕಪ್ಪೆ ಮದ್ವೆ ಆದ ಗಂಡ್ಸು ಇಬ್ರು ಒಂದೇ. ಹೊರಗಡೆ ಬೇರೆನೇ ಪ್ರಪಂಚ ಇದೆ ಅಂತ ಗೊತ್ತಿದ್ರು ಬಾವಿನೇ ಇಲ್ಲ ಅಂತ ನಂಬ್ಕೊಂಡು ಬದುಕ್ತಿರ್ತಾರೆ. ನೀನ್ ಏನು ಹೇಳ್ಬೇಡ, ಹೆಂಡತಿಗೆ ಒಂದ್ ಬಟ್ಟೆ ತಕ್ಕಿಗೆ ಯೋಗ್ಯತೆ ಇಲ್ಲ ನಿಮ್ಗೆ. ನೋಡಪ್ಪ, ಸಿನಿಮಾ ತುಂಬಾ ಸೈಲೆಂಟ್ ಆಗಿದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಡಮರ್ ಅಂತ ಅರ್ಥ. ಇದು ಆ ಸಾಮಾನಿನ ನಡ್ಕೊಂಡ್ ಬರ್ತಿದೆ. ವಾವ್ ಹನಿ, ನಾನು ಆಪಲ್ ತಗೊಂಡೆ ಅಂತ ಹೇಳಿ ಕಟ್ ಮಾಡಕ್ ಚಾಕು ತಂದಿದ್ದೀರಾ? ಚೋ ಸ್ವೀಟ್. ಕೊಡಿ ಕೊಡಿ ಕೊಡಿ, ನಾನೇ ಕಟ್ ಮಾಡ್ತೀನಿ. ಆ ಮಾಡಿ ಹನಿ. ಹತ್ತಲು ನೆಕ್ಲೆಸ್ ಇಲ್ಲ, ನೆಕ್ಲೆಸ್ ತಗೊಂತಿದ್ದಿರ್ತಾನೆ. ನೀವು ಕೇಳೋದೆಚ್ಚ, ನಾನು ತಗೊಳ್ಳೋದೆಚ್ಚ. ತಾಳಿ ಇವಾಗ್ಲೇ ನೆಕ್ಲೆಸ್ ತಗೊಳ್ತೀನಿ. ಹನಿ ಶಾಪಿಂಗ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸಾಕಾಯ್ತು. ಬನ್ನಿ ಬಿಲ್ ಮಾಡ್ಸೋಣ. ಮೇಡಮ್ ಕ್ಯಾಶರ್ ಕಾರ್ಡ್? ಕಾರ್ಡ್ ಕಡಿ ಮೇಡಮ್. ಮೇಡಮ್ ನಿಮ್ ಪಿನ್ ನಂಬರ್ ಹೇಳಿ. 998. ಅದ್ಬಿಡಿ ಮೇಡಮ್, ನೀವ್ ಇಷ್ಟು ಮಾತಾಡ್ತಿದ್ದೀರಲ್ಲ, ಅವ್ರು ಯಾಕೆ ಮಾತಾಡಲ್ಲ? ಅಯ್ಯೋ ಅವರ ಇವತ್ತು ಅವ್ರ ಮನೆಯವ್ರನ್ನ ಒಪ್ಪಿಸಿ ಮನೆ ತಮ್ಮ ಆಡಿಸಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ, ಅದಕ್ಕೆ ಮಾತಾಡ್ತಿಲ್ಲ. ಬಿಲ್ ಎಷ್ಟಾಯ್ತಪ್ಪ? 2 ಲಕ್ಷ ಅಷ್ಟೇ. ಹನಿ ಏನು 2 ಲಕ್ಷನಾ? ಬೆಳಿಗ್ಗೆ ಮನೇಲಿ ರೀ ಮೌನರತೆ ಮಾಡ್ರಿ, ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನಂತ ಹೇಳಿ ಉಸ್ಲಾಯಿಸಿ ಕರ್ಕೊಂಡ್ ಬಂದಿದ್ದು ಅಲ್ದೆ 2 ಲಕ್ಷ ಶಾಪಿಂಗ್ ಮಾಡಿದ್ದೇನೆ. ಅದಕ್ಕೆ ದೊಡ್ಡವ್ರು ಹೇಳಿದ್ರು, ಕಟ್ಕೊಂಡವಳ ಮಾತು ಸೀರಿಂಗ್ ನಲ್ಲಿರೋ ತೂತು ಕರೆಕ್ಟಾಗಿ ಫಿಲ್ ಮಾಡಕ್ ಆಗಲ್ಲ ಅಂತ.
ಎಲ್ಲೋ ಇದೆಯಾ? ಸರ್ ಇಲ್ಲಿ ಆಫೀಸ್ ಎದುರುಗಡೆ ಇದ್ದೀನಿ, ಆನ್ ದ ವೇದಲ್ಲಿ ಇದ್ದೀನಿ ಸರ್. ನೀನು ಅಂದೆ ಬರಕ್ ಹೋಗ್ಬೇಡ, ಹಂಗೆ ವಾಪಸ್ ಮನೆಗೆ ಹೋಗು. ಯಾಕೆ ಸರ್? ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತಿದ್ದೀನಿ. ಸರ್ ಡಿಸ್ಮಿಸ್ ಮಾಡಬೇಡಿ ಸರ್, ಹೆಂಡತಿ ಮಕ್ಳಿದ್ದಾರೆ. ಅಲ್ಲ ಕಣೋ, ಕ್ರೆಡಿಟ್ ಕಾರ್ಡ್ ಅಡ್ರೆಸ್ನ ನಿಮ್ಮ ಮನೆಗೆ ಕೊಡ್ಬಿಟ್ಟು ಆಫೀಸ್ ಅಡ್ರೆಸ್ ಕೊಟ್ಟಿದ್ಯಾ, ಅವ್ರು ಬಂದ್ಬಿಟ್ಟು ನಮಗೆ ದುಡ್ಡು ಕೇಳ್ತಿದ್ದಾರೆ, 2 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತಿದ್ದೀನಿ, ಫೋನ್ ಕಟ್ ಮಾಡು. ಸರ್ ಹನಿ ಹನಿ ಶಾಪಿಂಗ್ ಆಯ್ತು, ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಣ್ವಾ? ಸರ್ ಮೇಡಮ್ ಅಲ್ಲಿ ಕೆಲ್ಸದಿಂದ ತೆಗ್ದಾಯ್ತು, ಇವಳು ಸೆಕೆಂಡ್ ಶೋ ಪಿಕ್ಚರ್ ಬೇರೆ ಕರ್ಕೊಂಡು ಹೋಗ್ಬೇಕೇನೆ ಶನಿ. ಮಜಾ ಭಾರತ, ಮಜಾ ಭಾರತ. ಸಪ ತರಕಾರಿ ಕರೆಕ್ಟಾಗಿ ಒಳ್ಳೆ ಕೆರಿಯರ್ ಆಪ್ಷನ್ ಇದೆ ನಿಮಗೆ, ಅಲ್ವಾ? ಚೆನ್ನಾಗಿದೆ. ಬಟ್ ನೋಡಿ ಸರ್, ಹುಡುಗರಿಗೆ ವ್ಯತ್ಯಾಸ ನೋಡಿ. ಹುಡುಗರಿಗೆ ಶಾಪಿಂಗ್ ನೋಡಿ, ಹುಡುಗರು ಶಾಪಿಂಗ್ ನೋಡಿ, ಏನಿಲ್ಲ, ಖಾಲಿ ತಳ್ಳಿದ್ರು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದ್ ನೋಡಿ, ತಳ್ಳಿದ್ರು ಭಾರ ಮುಂದಕ್ಕೆ ಹೋಗದೆ ಇರೋಷ್ಟು ಶಾಪಿಂಗ್ ಆಗಿದೆ. ಖಾಲಿ ಬಾಸ್ಕೆಟ್ ಇಷ್ಟೇ ಹೆಂಗಸರಿಗೆ, ಅಲ್ಲೂ ಖಾಲಿ. ಗಂಡಸರಿಗೆ ಇಷ್ಟೇ. ಗಂಡು ಜನ್ಮನೇ ಇಷ್ಟು, ಯಾಕೆಂದ್ರೆ ಎಲ್ಲದರಲ್ಲೂ ತ್ಯಾಗ. ಗಂಡು ಜನ್ಮನೇ ಅಂತ ಯಾಕೆ ಹೇಳ್ತೀರಾ ಸರ್? ತ್ಯಾಗ ಸರ್ ನಮ್ದು. ನೀವು ಮಾಡ್ಕೊಳ್ಳಿ, ಊರಲ್ಲಿರೋರೆಲ್ಲ ನಿಮ್ ತರ ತ್ಯಾಗ ಮಾಡ್ತಾರಾ? ನಾನೇನ್ ಹೇಳಿದೆ ನಿನಗೆ? ಅದೇ ಆಯ್ತು ಬಿಡಿ, ತಪ್ಪಾಯ್ತು. ಮನೆಗೆ ಏನ್ ಬೇಕು, ನಿಮ್ಮನ್ನೆಲ್ಲ ನಿಭಾಯಿಸಕ್ ಏನ್ ಬೇಕು ಅಂತ ಅವ್ರಿಗೆ ಗೊತ್ತಿರತ್ತೆ, ಅವ್ರು ತರ್ತಾರೆ. ನಿಮಗ್ ಬರೀ ತಟ್ಟೆ ಮುಂದೆ ಬರಕ್ ಮಾತ್ರ ಗೊತ್ತು. ನಿಭಾಯಿಸಕ್ ಸೀರೆ ಬೇಕಾ ಸರ್? ಅಲ್ಲೋಡಿ, ಹೇಳಿ ಸರ್, ಹೆಂಗನ್ನಿಸ್ತು ಸ್ಕಿಟ್? ಆತೀಶ್, ನಿನ್ ಎಂಟ್ರಿನ ನಡ್ಗೋಯ್ತು ಕಣೋ. ಥ್ಯಾಂಕ್ ಯು ಸರ್. ನೀನ್ ಒಂದಲ್ಲ ಒಂದಿನ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಡ್ಯಾನ್ಸಿಂಗ್ ಸ್ಟಾರ್ ಆಗ್ತೀಯ. ಓಕೆ, ಥ್ಯಾಂಕ್ ಯು ಸರ್. ನಿನಗೆ ಆ ಎಲ್ಲ ಅರ್ಹತೆ ಯೋಗ್ಯತೆ ಅಷ್ಟು ಇದೆ ನಿನಗೆ. ನಿನ್ನಲ್ಲಿ ಒಂದು ಅದ್ಭುತವಾದ ಸ್ಪಾರ್ಕ್ ನೋಡ್ತಾ ಇರ್ತೀನಿ ನಾನು. ಕಲಾವಿದರಿಗೆ ಇರ್ಬೇಕಾದ ಬಹಳ ಮುಖ್ಯವಾದಂತ ಡೆಪಾಸಿಟ್ ಅದು. ಸ್ಪಾರ್ಕ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅವ್ರು ಶೈನ್ ಆಗಿರ್ತಾ ಇರ್ತಾರೆ. ಎಂದಿನಂತೆ ನನ್ನ ಗಯ್ಯಾಳಿ ಸೃಷ್ಟಿ, ಅಯ್ಯೋ ನಿನ್ ವಾಯ್ಸು, ನಿನ್ ಆಕ್ಷನ್ನು, ನಿನ್ ಬಾಡಿ ಲ್ಯಾಂಗ್ವೇಜು ಕರೆಕ್ಟಾಗಿ ಒಬ್ಬ ಕಂಜೂಸ್ ಗಂಡನ್ಗೆ ಹೆಂಡತಿ ತರಾನೇ ಇದೆಯಾ ನೀನು. ಸಖತ್ತಾಗಿತ್ತು ನಿನ್ ಡೈಲಾಗ್. ಒಂದ್ಸಲ ಹೇಳೇನದು? ಮದುವೆ ಆದ ಗಂಡ ಬಾವಿಲ್ ಬಿದ್ದ ಕಪ್ಪೆ, ಬಾವಿಲ್ ಬಿದ್ದ ಕಪ್ಪೆ ಮದ್ವೆ ಆದ ಗಂಡ್ಸು ಇಬ್ರು ಒಂದೇ. ಹೊರಗಡೆ ಬೇರೆನೆ ಪ್ರಪಂಚ ಇದೆ ಅಂತ ಗೊತ್ತಿದ್ರು ಬಾವಿನೇ ಇಲ್ಲ ಅಂತ ನಂಬ್ಕೊಂಡು ಬದುಕ್ತಿರ್ತಾರೆ. ಅಯ್ಯೋ ಪಾಪ, ಯಾರಪ್ಪ ಡೈಲಾಗ್ ರೈಟ್ರು, ಏನಯ್ಯ ನಿನ್ ಕಲ್ಪನೆ? ಬಾವಿಲ್ ಬಿದ್ದ ಕಪ್ಪೆ ತರ ಗಂಡಸ್ ಯಾವನಾರು ಇರಕ್ಕಾಗತ್ತೇನು? ಏಯ್, ಬಾವಿಯಲ್ಲಿ ಬಿದ್ದಿದೀವಿ ಅಂತ ಅನ್ಕೊಂಡ್ ಜಗತ್ತನ್ನೇ ನೋಡೋ ಅಂತ ಬುದ್ಧಿವಂತ ಕಣವನು. ಮನೆಯಲ್ಲಿರೋ ಹೆಣ್ಮಕ್ಳನ್ನ ಯಾಮರ್ಸ್ಕೊಂಡು ಹೊರ ಜಗತ್ತನ್ನ ಎಂಜಾಯ್ ಮಾಡ್ತಿರ್ತಾರೆ. ಯಾರು ಬಾವಿಲಿರೋ ಕಪ್ಪೆ ತರ ಇರಲ್ಲ. ಏನ್ ಸರ್? ನಿಜ ಸರ್. ಅಲ್ಲ, ಕರೆಕ್ಟ್ ಅಲ್ವಾ ಅದು? ಹೌದು ಸರ್, ಅದೇ ಕರೆಕ್ಟ್. ಅವ್ರು ಡೈಲಾಗ್ ಅಂತ ಕೇಳಲಿಲ್ಲ, ಜನನ ಅಂತ ಕೇಳಿದ್ರು ಹ್ಞೂ ಅಂದೆ ನಾನು. ಹ್ಞೂ ಅಂದೆ, ಕರೆಕ್ಟ್ ತಾನೆ ಅದು? ಕರೆಕ್ಟ್ ಸರ್. ಆಮೇಲೆ ಇನ್ನೊಂದು ಡೈಲಾಗ್ ಬಂತು, ಕಟ್ಕೊಂಡಿರೋ ಮಾತು ಸೀಲಿಂಗ್ ನಲ್ಲಿರೋ ತೂತು. ಅಮ್ಮ, ಈ ಡೈಲಾಗು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಣ್ಣ ಸಣ್ಣ ಡೈಲಾಗ್ಗಳು ಒಂದ್ ಇಡೀ ಕಥೆಯನ್ನು ಹೇಳುತ್ತೆ. ಚೆನ್ನಾಗಿತ್ತು ಡೈಲಾಗ್, ಬಹಳ ಚೆನ್ನಾಗಿತ್ತು. ಆಮೇಲೆ ಕಾಂಟ್ರಾಸ್ಟ್ ಆಗಿತ್ತು ನಿಮ್ಮಿಬ್ಬರು ಕ್ಯಾರೆಕ್ಟರ್ ಕೂಡ. ಆರಾಧನಾ, ನೀನ್ ತುಂಬಾ ಆರಾಧನಾ ಇರೋ ಬರೋದು. ನಾನು ಅನ್ಕೊಂಡೆ ಏನದು, ಆ ಶೋಕೇಶ್ನೇ ತೆಗೆದು ತಲೆ ಮೇಲೆ ಇಟ್ಕೊಂಡ್ಬಿಡ್ತೀಯೇನೋ ಅಂತ. ಅಷ್ಟು ಕೈಯಾಗಿ ಎಳಿತಾ ಇದೆಯಾ, ಒಂದರಿಂದ ಒಂದು. ಅವ್ನು ಯಾಕೆ ಮಾತಾಡಲ್ಲ ಅಂತ ಎಂಟ್ರಿಯಲ್ಲೇ ಡೌಟ್ ಬಂತು ನಮ್ಗೆ. ಆಮೇಲೆ ಕ್ಲಾರಿಟಿ ಬಂತದು. ಓವರ್ ಆಲ್ ಚೆನ್ನಾಗಿತ್ತು. ಮಕ್ಕಳು ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ರಿ. ಒಳ್ಳೇದಾಗ್ಲಿ, ಮುಂದಿನ ಸ್ಕಿಟ್ ಇನ್ನೂ ಚೆನ್ನಾಗಿ ಮಾಡ್ಬೇಕು ನೀವು. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮ್ಯಾಮ್, ಮಕ್ಕಳು ಅದ್ಭುತವಾದ ಕಲಾವಿದರು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅದರಲ್ಲಿ ಏನು ಎರಡೇ ಮಾತೇ ಇಲ್ಲ. ಆತೀಶ್ ಎಂಟ್ರಿ ತುಂಬಾ ಚೆನ್ನಾಗಿತ್ತು. ಏನೋ ನಿನ್ನ ಡ್ಯಾನ್ಸಿಂಗ್ ಸ್ಟೈಲು, ನೀನೇ ಕ್ರಿಯೇಟ್ ಮಾಡ್ಕೊಂಡ್ರು ಆ ಮೂಮೆಂಟ್ಗಳು, ಅವೆಲ್ಲ ನನಗೆ ಫಿದಾ ಆಗ್ಬಿಟ್ಟಿದ್ದೀನಿ ಕಣೋ ನಿನಗೆ. ಅದು ಬಿಟ್ಟರೆ ಸೃಷ್ಟಿ, ಅಮೇಝಿಂಗ್ ಟೈಮಿಂಗ್ ನಿಂದು. ನಿನ್ನ ಎಕ್ಸ್ಪ್ರೆಷನ್ ನೋಡೋಕ್ಕೆ ಕಾಯ್ತಾ ಇರ್ತೀನಿ ನಾನು. ಹಾಡಲ್ಲಿ ಎಷ್ಟು ಮುದ್ದಾಗಿ ಆ್ಯಕ್ಟ್ ಮಾಡಿದೆ. ಬಹುಶಃ ಹಲವಾರು ಹೀರೋಯಿನ್ಗಳಿಗೆ ಮಾತ್ರ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಆ ಮಧ್ಯದಲ್ಲಿ ಆ ಸಣ್ಣ BGM ಬಿಟ್ಗಳಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ. ನಿನ್ನ ಸೊಂಟ ಯಾವತ್ತಾರು ಕಿತ್ತು ನಿನ್ನ ಕೈಗೆ ಬರುತ್ತಾ ಅಂತ ನನಗೆ. ಆ ರೇಂಜ್ಗೆ ಆ ಸೊಂಟ, ಆ ಕುತ್ತಿಗೆ ಎರಡಕ್ಕೂ ಸ್ಪ್ರಿಂಗ್ ಇದೆಯಾ. ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಮಧ್ಯದಲ್ಲಿ ಕೆಲವು ಸಂಭಾಷಣೆಗಳು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಮಕ್ಕಳು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ ಮಕ್ಕಳ. ಥ್ಯಾಂಕ್ ಯು ವೆರಿ ಮಚ್. ಮೋಹನ್ ಸರ್, ನಿಮ್ಗೆ ಅನಿಸ್ತು? ಆತೀಶ್, ನಿನ್ನ ಹೆಸರದು ಅರ್ಥ ಗೊತ್ತೇನೋ? ಆತೀಶ್ ಅಂದ್ರೆ ಏನು? ಆತೀಶ್ ಅಂದ್ರೆ ಬೆಂಕಿ ಕಣ. ಅದಕ್ಕೆ ತಕ್ಕನಂತೆ ಬೆಂಕಿ ಹಚ್ಬಿಟ್ಟೆ ಬಿಗಿನಿಂಗ್ ಅಲ್ಲೇ. ತುಂಬಾ ಚೆನ್ನಾಗಿ ಮಾಡಿದೆ, ಗುಡ್. ಆರ್ಟಿಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಪಾಪ ಯಾರೋ ಸಂಸಾರದಲ್ಲಿ ನೊಂದಿರೋರು ಹೆಂಡತಿ ಕಾಟ ತಡಿಲಾರದೆ ಹಿಂಗ್ ಬರೆದು ಬಿಟ್ಟಿದ್ದಾರೆ. ಬಟ್ ಕೆಲವು ಡೈಲಾಗ್ಸ್ ಎಲ್ಲ ಅದ್ಭುತವಾಗಿ ಬರೆದಿದ್ರು, ಬಹಳ ಚೆನ್ನಾಗಿತ್ತು. ಅದೇನೋ ಫೈಲು ಇದ್ರ ಮಧ್ಯ ಏನಂದ್ರ ಗಮ್ಮ ಏನದು? ಹಾ ಸರ್,
ಸ್ಟಾಂಪು ಪೇಪರ್ ಮಧ್ಯೆ ಅಂಟ್ಕೊಂಡಿರೋ ಗಮ್ ತರ ಚೆನ್ನಾಗಿದೆ ಅವೆಲ್ಲ ಕಂಪ್ಯಾರಿಸನ್ಗಳು ತುಂಬಾ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಪಂಚ್ ಲೈನ್ಸ್ ಎಲ್ಲ. ಓವರ್ ಆಲ್ ಕಂಟೆಂಟ್ ಬೆಟರ್ ಆಗಿರ್ಬೋದಾಗಿತ್ತೇನೋ ಅಂತ. ಆರ್ಟಿಸ್ಟ್ ವೇರ್ ವೆರಿ ವೆರಿ ಗುಡ್. ನಿಮ್ಮೆಲ್ಲರಿಗೂ ಒಳ್ಳೆ ಫ್ಯೂಚರ್ ಇದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು. ಚಿಲ್ಲರ್ ಪಾಟಿ ಥ್ಯಾಂಕ್ ಯು. ಎಸ್, ಇವಾಗ ತಾನೇ ಒಂದು ಸೂಪರ್ ಆದ ಸ್ಕಿಟ್ ನೋಡಿದ್ವಿ. ಸ್ಕಿಟ್ ನೋಡ್ದಂಗೆ ಸರ್ರೇ ಹೇಳಿದ್ರು ನನಗೆ ಕುರಿಗಳು ಸರ್ ನೆನಪಾಗ್ತಾರೆ ಅಂತ. ನಾವ್ ಯಾಕೆ ಇವಾಗ ಸೀನಿನ ರೀಕ್ರಿಯೇಟ್ ಮಾಡಬಾರ್ದು ನಮ್ಮ ಸ್ಟೇಜ್ ಮೇಲೆ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಅದ್ರಲ್ಲಿ ಒಬ್ರಿಲ್ಲ. ಸೊ ಇವಾಗ ಇಬ್ರು ನಮ್ ಜೊತೆ ಇದ್ದಾರೆ. ಅವ್ರಿಬ್ರು ಯಾಕೆ ಆ ಸೀನಿನ ಮತ್ತೆ ನಮ್ಮೆಲ್ಲರಿಗೂ ತೋರಿಸ್ಬಾರ್ದು ಅಂತ ಏನಂತೀವಿ ಆಡಿಯನ್ಸ್? ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಯಾರು ಬ್ರಹ್ಮ, ಯಾರು ವಿಷ್ಣು, ಯಾರು ಮಹೇಶ್ವರ? ಸರ್ ಬ್ರಹ್ಮ ಮೋಹನ್ ಸರ್, ವಿಷ್ಣು ನೀವು. ಸದ್ಯಕ್ಕೆ ಇಬ್ಬರೇ ಸರ್, ಒಬ್ರು ರಜಾ ಹಾಕಿದ್ದಾರೆ ಅಂತ ಅನ್ಕೊಬಿಡ್ರೆ ಸರ್. ಇವನಿದಾನಲ್ಲ ಸರ್. ಓಕೆ ಓಕೆ ಫೈನ್, ಬರ್ಲಿ ಪ್ರಾಪರ್ಟೀಸ್. ಈಗ ಈ ಒಂದು ಸೀನಿನ ಮತ್ತೆ ನೀವೆಲ್ಲ ನೋಡುವಂತ ಸದವಕಾಶ. 1 2 3 ಮ್ಯೂಸಿಕ್ ಬಂತು. ನಿಜವಾಗ್ಲು ನಮಗೆ ಸ್ಟೇಜ್ ಮೇಲೆ ನೋಡಕ್ಕೆ ಆಕ್ಚುಲಿ ಫನ್ನಿ ಆಗಿತ್ತು, ಬಟ್ ಆಕ್ಚುಲಿ ಶೂಟಿಂಗ್ ನಡಿಬೇಕಾದ್ರೆ ಇದ್ರ ಕಷ್ಟಗಳು ಏನಾಗಿತ್ತು ಮೋಹನ್ ಸರ್? ಇದು ವೇಷ ಮರೆಸ್ಕೊಂಡು ಓಡೋಗುವಂತ ಒಂದು ದೃಶ್ಯ. ಇದು ಕ್ಯಾಮ್ರಾ ಎಲ್ಲೋ ಇದೆ, ಲೈಟ್ಸ್ ಗಿಟ್ಸ್ ಎಲ್ಲ ಏನಿಲ್ಲ. ನೀವು ಬನ್ನಿ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. 3 ಜನ ಇದರಿಂದ ತಪ್ಪಿಸ್ಕೊಂಡ್ ಬಂದವ್ರ ಇದರಿಂದ ಕಂಪ್ನಿ ನಾಟಕದಿಂದ ಓಡ್ ಬಂದವ್ರ ಥರ ಬರ್ತಾ ಇದ್ರೆ ರಸ್ತೆನಲ್ಲಿ ಎಲ್ಲರೂ ಟೆನ್ಷನ್, ಏನೋ ಈ ಬಟ್ಟೆಲಿ ತ್ರಿಬಲ್ ರೈಡಿಂಗ್ ಶೂಟಿಂಗ್ ಅಂತ ಯಾರು ಗಮನಿಸಕ್ಕೆ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಸೊ ಮಜವಾಗಿತ್ತು ಅಂತಾರೆ. ಆಮೇಲೆ ತುಂಬಾ ಹೊತ್ತು ಮಾಡಿದ್ರು ಸರ್. ನಮಗೆ ಈ ಅಲ್ಲೊಂದು ಟರ್ನಿಂಗ್ ಅಲ್ಲಿ ಗಾಡಿನ ಹಿಂಗೆ ಟರ್ನ್ ಮಾಡ್ಕೊಂಡು ಬರಬೇಕು. ರಮೇಶ್ ಅವರು ಡ್ರೈವ್ ಮಾಡ್ತಿದ್ರು, ನಾವಿಬ್ರು ಹಿಂದೆ ಕೂತಿದ್ವಿ. ಆ ಕಡೆಯಿಂದ ಒಬ್ಳು ಸೊಪ್ಪು ಮಾರ್ಕೊಂಡ್ ಬರ್ತಾ ಇದ್ದ, ಅವಳು ಗೊತ್ತಿಲ್ಲ. ಸಡನ್ ಆಗಿ ವಿಚಿತ್ರವಾಗಿ ಯಾರೋ 3 ಜನ ಬರ್ತಿದ್ದಂಗೆ ಜೋರಾಗಿ ಕೂಕೊಂಡ್ಬಿಟ್ಲು. ನಮ್ ಕ್ಯಾಮ್ರಾ ಅಲ್ಲೆಲ್ಲೋ ಇದೆ ಸರ್. ನೋಡ್ಬಿಟ್ಟು ನಗು ಅಂದ್ರೆ ಇವ್ರು ನಕ್ರು ಅಂದ್ರೆ ಇವ್ರು ನೋಡ್ಬಿಟ್ಟು ನಾನ್ ಜೋರಾಗಿ ನಗ್ತಿದ್ದೆ. ಅದಾದ್ಮೇಲೆ ಅಲ್ಲೊಂದು ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ವಪ್ಪ, ನೆನಪಿದ್ಯಾ? ಮಲ್ಲೇಶ್ವರಂ ಇರ್ಬೇಕು. ಮಲ್ಲೇಶ್ವರ ಅಲ್ಲ, ತರಕಾರಿ ಮಾರ್ಕೆಟ್. ಈ ವಿಚಿತ್ರವಾಗಿ ಇವರೆಲ್ಲ ಓಡ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಮೊದ್ಲು ಸುಂದರರಾಜ್ ಅವರು ಲಾಂಗ್ ಹಿಡ್ಕೊಂಡು ಓಡ್ತಾರೆ. ಅವ್ರು ನೋಡ್ತಿದ್ದಂಗೆ ಇವ್ರು ಆರ್ಟಿಸ್ಟ್ ಫಸ್ಟ್ ಗಾಬರಿ ಆಯ್ತು. ಆಮೇಲೆ ಆರ್ಟಿಸ್ಟ್ ಅಂತ ಗೊತ್ತಾಯ್ತು, ಸುಮ್ಮನೆ ಆಗ್ಬಿಟ್ರು. ನಾವು ಓಡೋ ಶಾರ್ಟ್ ತೆಗೆದ್ರು ರೀ, ಅಲ್ಲಿ ಎಲ್ಲ ಚಲ್ಲಾಪಿಲ್ಲಿ ಎಲ್ಲರೂ. ಹೇಗೆ ಗೊತ್ತಿಲ್ಲ ಅಲ್ಲ, ಈ ತರ ನುಗ್ಗಿದ್ರೆ ತಡಾರ್ ಅಂತ ಒಂದು ಅನ್ಯೂಶುವಲ್ ಆಗಿ ಯಾವ್ದೋ ಕ್ಯಾರೆಕ್ಟರ್ಗಳು ಬಂದಾಗ ಏನಾಗುತ್ತೆ, ಎಲ್ಲ ಓಡು ಆಮೇಲೆ ನೋಡ್ತಾರೆ ಶೂಟಿಂಗ್ ಅಂತ ಹೇಳಿ. ಆಮೇಲೆ ತಪ್ಪಿಸ್ಕೊಂಡು ಗಾಡಿ ಇರ್ತೀವಿ, ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾ ಇದ್ವಿ ನಾವು. ಅಲ್ಲಿದ್ರೆ ಮತ್ತೆ ಎಲ್ಲ ಮುತ್ಕೋತ ಅಷ್ಟೇ. ನಿರಂಜನ್, ಮೋಹನ್ ಸರ್ ನಾರಾಯಣ್ ಸರ್ ಮಾತಾಡ್ತಿರೋದು ನೋಡಿದ್ರೆ ಅವಾಗಿಂದ ನೆನ್ಸ್ಕೊಂಡು ಇವಾಗ್ಲೇ ಅಷ್ಟು ಖುಷಿಯಲ್ಲಿ ಅಷ್ಟು ಎನರ್ಜೆಟಿಕ್ ಆಗಿ ಹೇಳ್ತಿರೋದು ನೋಡಿದ್ರೆ ಅವಾಗ ಶೂಟಿಂಗ್ ಇನ್ನೂ ಮಜಾ ಆಗಿತ್ತು ಅಂತ ಅನ್ಸುತ್ತೆ. ಯಾಕೆ ಹೇಳ್ತೀರಾ ರೀ ಮಜಾ ಅಂದ್ರೆ? ಪ್ರತಿ ಸೀನ್ ನಾವ್ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಲ್ಲಿ ಶೂಟಿಂಗ್ ಹೋಗುವಾಗ. ಅಂದ್ರೆ ಇವರಿಬ್ರು ಸೇರ್ಕೊಂಡು ನನ್ನ ಉಮಾಶಿಗೆ ಗಂಟೆ ಹಾಕೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ನಾನೊಂಥರ ಕುರಿ, ಇವ್ರು ಬಂದ್ಬಿಟ್ಟು ಮೆಲ್ಲಗೆ ಐ ಸಿಗ್ತಾರೆ. ನಾಣಿ ಮುನಿಯಮ್ಮ ನಿಂಗೆ ಊಟ ಕೊಡ್ತಾಳೆ ಅಂತ. ನಾನು ಸರಿ, ನಮ್ಗೆ ಹೊಟ್ಟೆ ಸ್ವಲ ಊಟ ಸಿಗುತ್ತೆ ಅಂತ. ಆಯ್ತು ಕಣೋ, ಇವ್ರು ಕ್ಯಾರಿಯರ್ ಡಬಲ್ ಕ್ಯಾರಿಯರು, ನನಗೆ ದೊಡ್ಡ ಕ್ಯಾರಿಯರು, ಇವ್ರಿಬ್ರಿಗೆ ಸಣ್ಣ ಕ್ಯಾರಿಯರು. ದೊಡ್ಡ ಕ್ಯಾರಿಯರ್ ಇವರು ಮನೆಗೆ ಇಟ್ಸ್ಕೊಳ್ಳೋಕ್ಕೋಸ್ಕರ ಮದುವೆ ಮಾಡ್ಸರೆ ಮನೆ ಬಾಡಿಗೆ ಫ್ರೀಯಾಗಿ ಸಿಗುತ್ತೆ. ಇವ್ರು ನನ್ನ ಮಾರ್ಕೊಳಕ್ಕೆ ಹೊರಟ್ಬಿಟ್ಟಿದ್ರು ಇವರು. ಆ ಸೀನ್ಗಳಂತೂ ಅಮೇಝಿಂಗ್ ಸೀನ್ಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಮೋಹನ್ ಸರ್ ಅಂಡ್ ನಾರಾಯಣ್ ಸರ್. ಮತ್ತೊಮ್ಮೆ ಥ್ಯಾಂಕ್ ಯು. ನಾರಾಯಣ್ ಸರ್ ಇನ್ನೂ ಅದೇ ಮೂಡಲ್ಲಿ ಇದ್ದಂಗಿದೆ, ಯಾಕೋ ಅದರಿಂದ ಹೊರಗೆ ಬರ್ತಾ ಇಲ್ಲ. ಕಿತಲ್, ನಾನ್ ಬೆಳಗ್ಗೆ ಪ್ರೋಗ್ರಾಮ್ ಬಂದ, ರೆಡಿ ಆದ್ನ, ಮೋಹನ್ ಸರ್ ನ ವೆಲ್ಕಮ್ ಮಾಡದ್ನ, ಆಮೇಲೆ ಏನಾಯ್ತು ಅಂತ ಮರ್ತೋಯ್ತು, ನೆನಪಾಗ್ತಾ ಇಲ್ಲ. ಅದೇ ಸಿತಲ್, ಬೆಳಗ್ಗೆ ಪ್ರೋಗ್ರಾಮ್ ಬಂದ, ರೆಡಿ ಆದ್ನ, ಮೋಹನ್ ಸರ್ ನ ವೆಲ್ಕಮ್ ಮಾಡದ್ನ, ಆಮೇಲೆ ಏನಾಯ್ತು ಅಂದ್ರೆ ನೆನಪಾಗ್ತಾ ಇಲ್ಲ. ಏನೋ ನೀನು ಹಿಂಗೆ ಹಾಕಿದ್ ಸಿಡಿನ ಹಾಕ್ತಾ ಇರ್ಲಿ. ನಾವು ನಮ್ಮ ಪಂಚ್ ಪಂಟರ್ಸ್ ಕಿಟ್ ನೋಡ್ಕೊಂಡ್ ಬರೋಣ. ಲೆಟ್ಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ನನ್ ಮಗನ್ ಚಾನಲ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಡೈಲಾಗ್ ನಂದು ಕಣ.
ಕೊಟ್ಟಿರೋ ಒಂದು ಸಣ್ಣ ರೋಲು ಅಮಿಕ ಸೈಡ್ ಹೋಗಪ್ಪ. ಸಾರಿ ಕಣ, ಎಷ್ಟೊತ್ತಿಗೆ ಬರ್ಲಿ? ಸ್ಕಿಟ್ ಯಾಕೆ ಮಾಡ್ಬೇಡ, ಹೋಗಲ್ಲ ಜಗ. ನನ್ನ ಪೊಸಿಷನ್ ಆ ಕಡೆ ಹೋಗ. ಸಾರಿ ಮಗ, ಗೊತ್ತಾಗ್ಲಿಲ್ಲ. ಆಕ್ಸಿಡೆಂಟ್ ಮಾಡ್ಬಿಟ್ರಾ? ಇಲ್ಲ, ಹಣ್ಣು ಕಾಯಿ ಹೊಡೆದು ಪೂಜೆ ಮಾಡ್ದು ಮಕ ಕಿತ್ತಾಕ್ಬಿಡ್ತೀನಿ. ಆಲ್ರೆಡಿ ಮುಖ ಕಿತ್ತು ಇದೆಯಲ್ಲ. ಅಯ್ಯೋ ನನ್ನ ಮಗನೇ, ನಾನ್ ಹೇಳಿದ್ ನಿನ್ ಮಕ ಕಿತ್ತಾಕ್ಬಿಡ್ತೀನಿ ಅಂತ. ಇದ್ರು ಇರ್ಬೋದು, ಭೂಮಿ ಕುಂಟಿಗಿದೆ ಅಲ್ವಾ? ನೋಡ್ರ, ಲವ್ ಮಾಡದೇ ಇರೋ ಹುಡುಗಿ ಆಕ್ಸಿಡೆಂಟ್ ಆಗದಿರೋ ಗಾಡಿ ಎಲ್ರಮ್ಮ ಸಿಗತ್ತೆ. ಡೋಂಟ್ ಬಿ ಕನ್ಫ್ಯೂಸ್, ಲೈಫ್ ಇಸ್ ಸೋ ಮಚ್ ಕಾಂಪ್ಲಿಕೇಟೆಡ್ ಯಾ. ಅಪ್ಪ ಫಾರ್ವರ್ಡ್ ಸ್ವಲ್ಪ ಅಮಿಕಂದಿರ್ತೀಯಾ? ಇದೊಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದವನೆ. ನೋಡ, ಜೀವನ ಎಂದ ಮೇಲೆ ಪ್ರತಿಯೊಬ್ಬನು ಬೀಳುತ್ತಾನೆ. ಅದರ ಮಹತ್ವ ತಿಳಿದ ನಂತರ ಮೇಲೆ ಹೇಳುತ್ತಾನೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸ್ವೀಟ್. ಇದೊಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದವನು, ಏನ ನೋಡ್ಬಾರೋ. ಐ ಕ್ಯಾನ್ ಬಿಟ್ಟು ಟೆಲಿಂಗ್ ಯು. ಪ್ಲೀಸ್ ಬದುಕಲ್ಲಿ ಬಿದ್ದವನು ಹೇಳ್ತಾನ, ಬಾರಲ್ಲಿ ರೋಡಲ್ಲಿ ಬಿದ್ದವ್ರನ್ನ ನಾವೇ ಹೇಳಿಸ್ಬೇಕಮ್ಮ. ಇದ್ರು ಇರ್ಬೋದು, ಭೂಮಿ ಗುಡ್ಡಿಗಿದೆ ಅಲ್ವಾ? ಅಪ್ಪ ಇಂಗ್ಲಿಷ್ ನಾನು ಎಕರಾ ತಕ ಹೊಡೆದ್ರು ಒಂದಿಲ್ ನೋಡು ಉಸಿರಾಟ. ನನ್ನ ಮಗನ್ ಚಾನಲ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ನನ್ ಡೈಲಾಗ್ ಕಣಯ್ಯ. ಲೇ ಉಸಿರಾಡ್ತಾ ಇಲ್ಲ ಕಣೋ. ಕಣ, ಉಸಿರೇ ಆಡ್ತಾ ಇಲ್ಲ. ಉಸಿರಾಡೋದು ಇಲ್ಲಿ ಕಣ. ಅಲ್ಲ, ಅಯ್ಯೋ, ಲೋ ಸತ್ತೋಗೋನೆ ಅನ್ಸುತ್ತೆ ಕಣ. ಪ್ರತಿ ಮರಳವು ಹೊಸ ಜನನ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ, 100 ವರ್ಷ ಚೆನ್ನಾಗಿರೋ ಗುರು. ಅಪ್ಪ ಫಾರ್ವರ್ಡ್ ಅಮಿಕಂದಿರ್ತೀಯಾ? ಬೇಗ ಹೋಗದಪ್ಪ, ಪೊಲೀಸ್ ಅವ್ರು ಬಂದ್ರೆ ಗುಂಬಿಡ್ತಾರೆ. ಹೋಗ. ನಮ್ ಜೋಗಿ ಶಿವಣ್ಣವ್ರು ಏನಂತ ಹೇಳೋರು ಗೊತ್ತಾ? ಯಾವುದೇ ಹೆಣ ಆದ್ರೂ ಕುಡ್ಕೊಂಡು ಕುಣ್ಕೊಂಡು ಕುಸ್ಕುಸಿನ ಕಲ್ಸ್ಕೊಡ್ಬೇಕು ಅಂತ ಹೇಳೋರೆ. ಲೇ ಬಾರ ಹೋಗದ ಬೇಡ. ಒಬ್ರಿಗಲ್ಲ, ಗಾಡಿಲಿರೋ ಆರ ತಂದು ಇವ್ನ ಬಾಡಿಗೆ ಹಾಕಮ್ಮ. ಏನ್ರ ಮಾಡ್ತಿದ್ದೀರಾ? ನನ್ನ ಮಕ್ಳು ಇವ್ರು ಕುಡ್ದ್ಬಿಟ್ಟು ಕುಡಿದೇರ ಅವನಿಗೆ ಮಜಾ ತಗತ್ತ. ಲೇ, ಚಳಿಗೆ ಅಂತ ಹಾಕೊಂಡಿದೆ ಕಣ ನನ್ ಮಗಂದ. ಸಾಕು ಬಂದ್ರೆ ಹೋಗದ ಬರ. ಹೋಗ್ತೀಯಮ್ಮ? ನೀನೊಂದು ಹಾಡು ಹೇಳೋವರೆಗೂ ಇವನ ಆತ್ಮ ಶಾಂತಿ ಸಿಗೋರ್ಗು ನಾನು ಬರಲ್ಲಮ್ಮ. ಹಾಡು ಹೇಳ್ಬೇಕಾ? ಲೇ ಬೇಡ ಬಂದ್ರೆ ಹೋಗದ ಬೇಡ. ಇವನ್ ಆತ್ಮಕ್ ಶಾಂತಿ ಸಿಗೋದೇ ಒಂದ್ ಸಾಂಗ್ ಆಡ್ಬಿಡ. ಒಳ್ಳೆ ಕುಡ್ಕುರ್ ಸವಾಸ ಆಯ್ತಾ. ಇವಾಗ ಹಾಡು ಹೇಳ್ಬೇಕು ತಾನೆ? ಉಗಾಡ, ನಾನು ಹೇಳ್ತೀನಿರಪ್ಪ. ಈ ಭೂಮಿಲಿ ಮೇಲಿಂದ ನಿನ್ನನ್ನೇ ನೋಡು, ಈ ಭೂಮಿಲಿ ನಿಮ್ದಂತದ್ದೇನಿಲ್ಲ ನೋಡು. ಅವ್ರ ಅಣ್ಣ ಬಂದ ಕಣೋ. ಈ ಉಂಗ್ರಾನು ನಿಂದಲ್ಲ ಕೊಡು, ಈ ವಾಚೂನು ನಿಂದಲ್ಲ ಕೊಡು, ಈ ಚೈನೂನು ನಿಂದಲ್ಲ ಕೊಡ, ಈ ಎಣ್ಣಾನು ನಂದಲ್ಲ ನೋಡು. ಅದನ್ನ ಎತ್ಕೊಂಡು ನೀನೇನೆ ಸುಡು. ಸರ್ ನಿಮ್ನೆ ಕೂಗದಂತ ಬಂದವ್ ಸರ್. ಯಾವ್ದೋ ಆಕ್ಸಿಡೆಂಟ್ ಸ್ಮೆಲ್ ಬರ್ತಿದೆಯಲ್ಲ. ನನಗೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆಯಲ್ಲ. ಜಸ್ಟ್ ಲೋಫರ್ಸ್ ಗೋ ಬ್ಯಾಕ್. ಆಕ್ಸಿಡೆಂಟ್ ಮಾಡಿದ್ದು ಸರ್, ನಮ್ ಪಾಡು ನಾವು ಬರ್ತಿದ್ದೆ ಸರ್. ಇವನು ಗುದ್ಮೇಲೆ ಗೊತ್ತಾಗಿದ್ದು, ನಾವು ರೆಡ್ ಸೈಡ್ ಅಲ್ಲಿ ಬರ್ತಿದೀವಿ ಸರ್. ಅದೇನಾಯ್ತು ಅಂದ್ರೆ ಅದೇ ಏನಾಯ್ತು? ಟೆಲ್ ಮಿ ಸರ್, ನಾವಿಬ್ರು ಬರ್ತಾ ಇದ್ವ ಸರ್. ಇಬ್ರ ಮತ್ತೆ 3 ಜನ ಇದೀರಾ? ಇವ್ನ್ಯಾರೋ ಗೊತ್ತಿಲ್ಲ ಸರ್. ಮಕ್ಕಳು ಅವನ ಹತ್ರ ಯಾಕೆ ಹೆಲ್ಮೆಟ್ ಇದೆ ಸರ್? ಅದು ರಾತ್ರಿ ಹೊತ್ತು ಡ್ರಾಪ್ ಕೇಳಕ್ಕೆ ಅಂತ ಸೇಫ್ಟಿ ಮಾಡಿ ಕೊಟ್ಟಿದ್ದಾನೆ. ಯಾಕೆ ಹೇಳಿ? ಯಾಕೆ? ಭೂಮಿ ಗುಡ್ಡಿಗಿರುತ್ತಲ್ವ. ನೀವು ಅಮಿಕಂದಿರಪ್ಪ, ಅದೇನ್ ಒಂದೇ ಡೈಲಾಗ್ ನ ಇಡೀ ಸ್ಕಿಟ್ ಅಲ್ಲಿ ಎಳಿತಾ ಇದೆಯಾ? ಇರಪ್ಪ, ಕರೆಕ್ಟ್ ಆಗಿ ಪೇಪರ್ ಹಾಕ್ಲಿಲ್ಲ ಅಂತ ಕಿರೀಟನೇ ಬರಲಿ. ಓ ಸರಿ, ನನ್ನ ಮಕ್ಕಳ ಕರೆಕ್ಟ್ ಆಗಿ ಏನಾಯ್ತು ಅಂತ ಬಗುಳ್ರ. ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಗೊತ್ತಲ್ಲ ಸರ್. ನಿಮ್ಗೆ ಕ್ಲಿಯರಿಟಿ ಬೇಕು ಅಂತ ಅಂದ್ರೆ ಅವನ್ನೇ ಹೇಳ್ಸ್ ಕೇಳಿ ಸರ್. ಅಪ್ಪ ಇಲ್ದೇ ಇರೋ ಐಡಿಯಾನೆಲ್ಲ ಯಾಕೋ ಕೊಡ್ತಾ ಇದ್ಯಾ? ಎದ್ಗಿದ್ಬಿಟ್ರೆ ಅವನು ಏನೋ ಎದ್ದಾಳ್ತಾನ ಸರ್. ಬಿದ್ದೋಗವನೆ ಅಂತ ಹೇಳಿತ್ತು, ಎದ್ದೇಳ್ತಾನೆ ಅಂತ ಏನಾರ ಕೇಳಿಸ್ತಾ? ಇಲ್ಲ ಸರ್. ಓಕೆ ನಮ್ಮ ಮಕ್ಕಳ ಏನೇನೋ ಮಾಡಿ ಕವರ್ ಮಾಡ್ತಿದ್ದೀರಾ? ಮಾಡಿ ಸತ್ತ
ಸತ್ತೋಗಿರೋನ್ ಎದ್ಬಿಟ್ನಲ್ಲ. ನೋ ಏನಾಯ್ತು ಹೇಳು, ಯಾರು ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳು ಹೇಳು ಹೇಳು. ಸರ್ ನಾನ್ ಬಾಯ್ ಬಿಡಿಸ್ತೀನಿ ಬನ್ನಿ ಸರ್. ಬಾಯ್ ಬಿಡುತ್ತೀಯಾ? ಬಿಡಿಸ್ಲಿಲ್ಲ ಅಂದ್ರೆ ನಾವು ಬಿಡಿಸ್ತೀವಿ, ಬನ್ನಿ ಸರ್. ನೀವು ಬನ್ನಿ ಸರ್, ನಾವು ಇದ್ದೀವಿ. ಬಾಯ್ ಬಿಡಿಸ್ತೀವಿ. ಓ ಅಪ್ಪ ಅಣ್ಣ ನಾವ್ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳೋರ್ಗೆ. ತಪ್ಪು ಕಣೋ, ನಿನ್ಗೆ ಗುದ್ದೂರೇ ನಾವು 3 ಜನ ನಾಡಲ್ಲೇ ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು. ಅಲೋ ಸರ್, ಅಯ್ಯೋ ಇಲ್ಲಿ ಡಾಕ್ಟರ್ ಈ ಲೋಫರ್ ಕಣೋ. ಹಾಸ್ಪಿಟಲ್ ಒಂದ್ ಪೇಷಂಟು ಕಣೋ. ಇದ್ರೆ ಇರ್ಬೋದು, ಭೂಮಿ ಗುಡ್ಡಿಗಿದೆ ಅಲ್ವಾ? ಒದಿದ ಅಣ್ಣ ಅವ್ರಿಗೆ ಹೇಳಿ ಅಣ್ಣ, ನನ್ ಗುದ್ಸಿಲ್ಲ, ನಾವ್ ಯಾರೋ ಗೊತ್ತಿಲ್ಲ ಅಂತ ಹೇಳಿ. ಅದು ನಾನು ಹೆಡ್ಸೆಟ್ ಹಾಕೊಂಡ್ ಬರ್ತಾ ಇದ್ನಾ ನಿಮ್ ಸರ್, ಈ ಹೆಡ್ಸೆಟ್ ಹಾಕೊಂಡ್ ಬರ್ತಾ ಇದ್ನಾ ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗ್ ನೋಡ್ದೆ, ಸಡನ್ ಆಗಿ 3 ಜನ ಬೈಕಲ್ಲಿ ಬಂದು ಗುದ್ಬಿಟ್ರು. ನಾನ್ ಕೆಳಗಡೆ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಕಾಪಾಡ್ದಲ್ಲ. ಅಪ್ಪ ನಾವು ಕಣಪ್ಪ ನಿಮಗ್ ಗುದ್ದೋರು, ಇಷ್ಟು ಬೇಗ ಮರ್ತ್ಬಿಟ್ಟ. ಬಗಲ್ ಮೇ ಬಗಲ್ ಮೇ ದುಶ್ಮನ್ ಅವನಲ್ಲ ಕಣೋ ನೀನು. ಇದ್ರು ಇರ್ಬೋದು, ಭೂಮಿ ಗುಡ್ಡಿಗಿದೆ ಅಲ್ವಾ? ಯಾರು ಅಂತ ಹೇಳಿದ್ನೇನಾ? ಸರ್ ಹೇಳ್ದ ಸರ್. ಏನಂತ ಹೇಳ್ದ? ಗುದ್ದಿರೋದ್ ನೀವಲ್ಲ ಅಂತ ಹೇಳ್ದ ಸರ್. ಆಮೇಲೆ 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 ಹೆಡ್ಸೆಟ್ ಹಾಕೊಂಡ್ ನಡ್ಕ ಬರ್ತಾ ಇದ್ನಾ ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗ್ ನೋಡ್ದೆ, ಸಡನ್ ಆಗಿ 3 ಜನ ಬೈಕಲ್ಲಿ ತಂದು ಗುದ್ಬಿಟ್ರು. ನಾನ್ ಕೆಳಗಡೆ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ ಸರ್. ಇದನ್ನೇ 3 ಸತಿ ಹೇಳ್ದ ಸರ್. ಆಕ್ಸಿಡೆಂಟ್ ಮಾಡಿದ್ದು ಅವ್ರೆ ಅಂತ ಒಂದು ಮಾತೇಳೋ. ಬರೋ ಕಮಿಷನ್ ಅಲ್ಲಿ 70, ನನಗೆ 30, ನಿನಗೆ ಏನಂತೀಯ? 70? ಹೇಳೋ, ಬರ್ತಾ ಇದೆ ಬರ್ತಾ ಇದೆ ನನ್ನ ಮಕ್ಕಳು. ಆಮೇಲೆ ಹೆಡ್ಸೆಟ್ ಹಾಕೊಂಡ್ ಬರ್ತಾ ಇದ್ನಾ ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗಿ ನೋಡ್ದೆ, ಸಡನ್ ಆಗಿ 3 ಜನ ಬೈಕಲ್ಲಿ ಬಂದು ಗುದ್ಬಿಟ್ರು. ನಾನ್ ಕೆಳಗಡೆ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ನೆನ್ಪಡ್ಕೋ, ಕೂಲ್ ಕೂಲ್ ಕೂಲ್. ನೆನ್ಪಡ್ಕೋ. ಆಮೇಲೆ ಬಂತು ಬಂತು ಬಂತು. ಹೇಳು. ಆಮೇಲೆ ಹೆಡ್ಸೆಟ್ ಹಾಕೊಂಡ್ ಬರ್ತಾ ಇದ್ದೆ, ಯಾರೋ ಕರ್ದಂಗಾಯ್ತು. 3 ಜನ ಬಂದ್ ಗಾಡಿಲಿ ಕುದ್ಬಿಟ್ರು, ನಾನ್ ಕೆಳಗ್ ಬಿದ್ದೋಗ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ಆಮೇಲೆ ನೆನ್ಪಿಸ್ಕೋ, ಕೂಲಾಗಿ ನೆನ್ಪಿಸ್ಕೋ. ಆಮೇಲೆ 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 ನಿನ್ನದು ಏನಿದೆ ಈ ಜಗದಲ್ಲಿ? ಮನವೋ, ಋಣವೋ, ಹಣವೋ? ನೀ ಶ್ರಮಿಸದೆ ಈ 3 ಬಂದರೆ ನೀನು ಬದುಕಿರುವ ಹೆಣವೋ? ನನ್ನ ಮಕ್ಕಳು ಆಕ್ಸಿಡೆಂಟ್ ನೀವೇ ಮಾಡಿದ್ದು ಅಂತ ನನಗೆ ಗೊತ್ತಾಗೋಯ್ತು ಕಣ್ರ. ಗಾಡಿ ಯಾರು ಓಡಿಸಿದ್ದು? ಯಾರು ಓಡಿಸಿದ್ದು ಗಾಡಿನ? ಲೈಸೆನ್ಸ್ ತೆಗಿಯೋ, ಲೈಸೆನ್ಸ್ ತೆಗಿಯೋ ನನ್ನ ಮಗ. ನಾನೇ ಕಂಡ್ರೆ ಹಿಡ್ಕೊಳ್ರಿ. ಕೊಡು ಫೋಟೋ. ನಿಂದೇನಾಯ್ತು? ನಂದೇ ನೋಡ್ರಿ. ಬೇರೆ ಫೋಟೋ ಕೊಡು, ಕಂಪೇರ್ ಮಾಡಿ ನೋಡ್ಬೇಕು. ಇದೇನೋ ಇದು? ತಲೆಯಲ್ಲಿ ಕೂದಿಲ್ಲ, ಕೆಳಗಡೆ ದಾಡಿ ಇದೆ. ಅಪ್ಪ ಪೊಲೀಸು ಉಲ್ಟಾ ತಿರುಗಿಸ್ ನೋಡು. ಓ ಸಾರಿ. ಆಕ್ಸಿಡೆಂಟ್ ಮಾಡಿದ್ದು ಅವರಲ್ವಾ? ಸರ್ ಸರ್ ನಾನೇ ಬೇರೆ ಸರ್. ಇರ್ಬೋದು, ಭೂಮಿ ಗುಡ್ಡಿಗಿದೆ ಅಲ್ವಾ? ಅಲ್ಲೇ ನನ್ನ ಮಗನೇ, ಇವನು ಒಂದೇ ಡೈಲಾಗ್ ಇಟ್ಕೊಂಡು ಇಡೀ ಸ್ಕಿಟ್ ನ ಲ್ಯಾಗ್ ಮಾಡ್ತಾನೆ ನನ್ನ ಮಗ. ಸರ್ ನಮಗೆ ಅಷ್ಟೊಂದು ಅನುಮಾನ ಇದ್ರು ಅವನ್ನೇ ಕೇಳ್ಕೊಳ್ಳಿ ಸರ್. ಅವನೇನೋ ಕೇಳೋದು, ಟಿವಿ ಚಾನಲ್ ತರ ಒಂದೇ ಪ್ರೋಗ್ರಾಮ್ ನ ರೀಟೆಲಿಕಾಸ್ಟ್ ಮಾಡ್ತಾ ಅವನೇ. ಚಾನಲ್ಗೆ ಸ್ವಾಗತ, ಬ್ರೇಕಿಂಗ್ ನ್ಯೂಸ್. ಲೇ ಕಾಯಿ, ನನ್ನ ಡೈಲಾಗ್ ನನ್ನ ಮಕ್ಕಳ, ಅವ್ನಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ತಾನೆ ನೀವು ನನ್ನ ಜೊತೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿರೋದು? ಹೌದು ಸರ್. ಇಲ್ಲ ಸರ್, ನನ್ನ ಮಕ್ಕಳು ಬಿಡ್ಲಿ ಅವನು ಒಂದ್ಸರಿ ಬಾಯಿ. ನನ್ನ ಮಕ್ಕಳ ಆಮೇಲೆ ಹೆಡ್ಸೆಟ್ ಹಾಕೊಂಡ್ ಬರ್ತಾ ಇದ್ದ, ಬಂತು ಬಂತು, ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗಿ ನೋಡ್ದೆ, ಸಡನ್ ಆಗಿ 3 ಜನ ಬೈಕಲ್ಲಿ ಬಂದು ಗುದ್ಬಿಟ್ರು. ಆಮೇಲೆ ನುಗ್ಗಿ ಉದ್ರೋಯ್ತು. ಲ್ಯಾಗ್ ಮಾಡ್ಬಿಡ ಹೋಗ. ಆಮೇಲೆ ಆಮೇಲೆ ಏನಾಯ್ತು? ನೆನ್ಪಿಸ್ಕೋ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ನೆನ್ಪಿಸ್ಕೊಳ್ಳೋ ಬರುತ್ತೆ, ಕೂಲಾಗಿ ನೆನ್ಪಿಸ್ಕೊ ಬರುತ್ತೆ. ಆಮೇಲೆ ಆಮೇಲೆ ಬಂತು ಬಂತು ಬಂತು. ಆಮೇಲೆ ಹೆಡ್ಸೆಟ್ ಹಾಕೊಂಡು ಹೋಗ್ತಾ ಇದ್ನಾ ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗಿ ನೋಡ್ದೆ, ಸಡನ್ ಆಗಿ 3 ಜನ ಬೈಕಲ್ಲಿ ಬಂದು ಗುದ್ಬಿಟ್ರು. ನಾನು ಕೆಳಗಡೆ ಬಿದ್ಬಿಟ್ಟೆ. ನೀನ್ ಬಿದ್ದ ಮಗನ ಇಷ್ಟ ತಾನೇ ನಿಂದು? ಆಮೇಲೆ ಏನಾಯ್ತು ಗೊತ್ತೇ ಆಗಿಲ್ಲ. ನನ್ನ ಮಗನೇ, ಆಮೇಲೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತೀಯ ಅನ್ಕೊಂಡ್ರೆ ಕೊಂಕಣದಲ್ಲೇ ಸುತ್ತಿಯಲ್ಲೋ. ಆಮೇಲೆ ನೆನ್ಪಿಸ್ಕೋ ಬರುತ್ತೆ, ಕೂಲಾಗಿ ನೆನ್ಪಿಸ್ಕೋ. ಬಂತು. ಆಮೇಲೆ ಹೆಡ್ಸೆಟ್ ಹಾಕೊಂಡ್ ಬರ್ತಾ ಇದ್ನ ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗಿ ನೋಡ್ದೆ, ಸಡನ್ ಆಗಿ 3 ಜನ ಬೈಕಲ್ಲಿ ಬಂದು. ಸರ್ ಮೈರು ಮಾಡಕ್ ಬಿಟ್ರಲ್ಲ ಸರ್. ಬಿಟ್ರಲ್ಲ ಸರ್. ಏನ್ ಸರ್ ಮಾಡೋದು ಈಗ? ಪರಿತ್ರಾಣಾಯ ಸಾಧನ ವಿನಾಶಾಯ ಚತುಷ್ಕೃತ.
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಆಕ್ಸಿಡೆಂಟ್ ನೀವೇ ಮಾಡಿದ್ದು ಅಂತ ಕನ್ಫರ್ಮ್ ಆಗೋಯ್ತು ಕಣ್ರ. ಫೈನ್ ಕಟ್ರ. ಕನ್ಫರ್ಮ್ ಆಗೋಯ್ತು. ಅವನೇನು ಹೇಳಲೇ ಇಲ್ವಲ್ಲ ಸರ್. ಇರ್ಬೋದು. ಭೂಮಿ ಗುಂಡಿಗಿದೆಯಲ್ಲ ನನ್ನ ಮಗನಿಗೆ ಏನು ಮಾಡ್ಕೊಳಕ್ ಆಗಲ್ಲ ಸರ್. ಯಾಕಾಗಲ್ಲ? ಯಾಕೆಂದ್ರೆ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ, ಗಾಡಿನೂ ನಮ್ದಲ್ಲ. ಗಾಡಿನೂ ನಮ್ದ. ಗಾಡಿ ನಿಮ್ದಲ್ವಾ? ನಮ್ದೇ ಸರ್. ನಿಮ್ದೇನಾ? ನಮ್ದಲ್ಲ ಸರ್. ನಿಮ್ದಲ್ವಾ? ಯಾವ್ದೋ ಒಂದು ಪುಡಿ ಸರ್, ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್. ನನ್ನ ಮಗನೇ ಅವನು ಒಂದ್ಸಾರಿ ಬಾಯಿ ಬಿಡ್ಲಿ, ಎಲ್ರನ್ನು ಅಂದರ್ ಹಾಕಿ ರುಬ್ಲಿಲ್ಲ ಅಂದ್ರೆ ನನ್ನ ಹೆಸರು ಪೊಲೀಸ್ ಪಾಟೀಲೆ ಅಲ್ಲ ಕಣ್ರಿ. ಅವ್ನು ಹೇಳ್ಬಿಟ್ರೆ ಏನ್ ಮಾಡ್ಬಿಡ್ತೀರಾ ಸರ್? ಏನ್ ಮಾಡ್ತೀನ ಉಲ್ಟಾ ನೇತಾಕಿ. ಸರ್ ಏನೋ ಹೋಯ್ತದೆ ಬಿಡಿ ಸರ್, ಪ್ಲೀಸ್. ತಪ್ಪು ಮಾಡೋದು ಸಹಜ ಕಣೋ, ತಿತ್ತಿ ನಡೆಯೋನು ಮನುಜ ಕಣೋ. ಅಲ್ತಲ್ಲ ಮಾಂಸಲೇಖ ಸರ್ ಹೇಳೋರೆ ಬುಕ್ಬಿಡಿ ಚಾನೆಲ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಲೇ ಕಾಯಿ ನಾನು ಡೈಲಾಗ್ ಇದ್ದಾವ, ಆಮೇಲೆ ಹೋಗ. ಸರ್ ಬಿಟ್ಬಿಡಿ ಸರ್. ನಿಮ್ಮಂತ ಬಿಸಿ ರಕ್ತ ಇರೋರ್ಗೆ ಏನೋ ಗೊತ್ತಾಗುತ್ತೆ ಇನ್ನೊಬ್ರು ಜೀವದ ಬೆಲೆ. ಮಕ್ಕಳು ಲೇ ಹೆಲ್ಮೆಟ್ ಹಾಕೊಂಡು ಓಡಾಡಿ, ಟ್ರಿಪಲ್ ರೈಡ್ ಹೋಗ್ಬೇಡಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ ಅಂತ ಸರ್ಕಾರ ಏನ್ ಸುಮ್ಮನೆ ಮಾಡಿರೋದು ಕಾನೂನ. ಹಿಂಗಂಗಲ್ಲ ಕಣೋ, ಕೂಲ್ ಹಿಂಗಂಗಲ್ಲ ಕಣೋ, ಬೂಟ್ ಅರಿಯಂಗೆ ನನ್ನ ಮಕ್ಕಳು ನಿಮ್ಗೆ. ಸರ್ ಏನೋ ಒಂದು ಬರ್ತದೆ ಹೋಯ್ತದೆ, ಬಿಟ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್, ಏನೋ ಮಾಡಿ ಸರ್, ಬಿಟ್ಬಿಡಿ ಸರ್. ಸರಿ ಹೇಳಿ, ಒಂದ್ 500 ರೂಪಾಯಿ ಕೊಡಿ, ಏನಾದ್ರು ಮಾಡು. ಮತ್ ಇಷ್ಟೊತ್ತಂಗ್ ಕೊಟ್ಟಿದ್ ಮೆಸೇಜು ಕ್ಯೂಟ್ ಬಾಯ್. ಫಾರ್ವರ್ಡ್ ಮೆಸೇಜ್ ನಾ ಫಾರ್ವರ್ಡ್ ಮಾಡ್ಬೇಕು, ಫಾಲೋ ಮಾಡ್ಬಾರ್ದು ಕಣ. ತಗೊಳ್ಳಿ ಸರ್, ಆಯ್ತು ಕೊಡು. ಇದು ನನಗೆ, ಇನ್ಸ್ಪೆಕ್ಟರ್ಗೆ ಬಿಸಾಕ ಎಣದ ಮೇಲೆ, ಇದು ಇನ್ಸ್ಪೆಕ್ಟರ್ಗೆ, ಆಮೇಲೆ ರೈಟರ್ಗೆ, ಎಸೆ ಮಕ್ಕದ ಮೇಲೆ. ತಗೊಳ್ಳಿ ಸರ್. ಇದು ರೈಟರ್ಗೆ, ಆಮೇಲೆ ನಾನಿದ್ನ 3 ಜನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ನ, ಆಗ PC ಇಟ್ಗೆ ತಗೊಂಡ್ ಜೋರಾಗಿ ತಲೆ ಮೇಲೆ ಹೊಡೆದ್ನ, ನಾನು ಕೆಳಗಡೆ ಬಿದ್ನ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ನಾನು ಎದ್ನ 3 ಜನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ನ, ಆಗ PC ಇಟ್ಗೆ ತಗೊಂಡ್ ಜೋರಾಗಿ ತಲೆ ಮೇಲೆ ಹೊಡೆದ್ನ, ನಾನು ಕೆಳಗಡೆ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಸರ್ ಇವನೇನ್ ಸರ್ ಸ್ಕ್ರಿಪ್ಟೇ ಚೇಂಜ್ ಮಾಡ್ತಾವನೆ. ಟಿವಿ ಚಾನಲ್ ಅಲ್ಲಿ ಯಾರು ಬಂದಂಗ್ ಬಂದಿಯಲ್ಲೋ. ಆಮೇಲೆ ನಾನು ಎದ್ನ 3 ಜನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ನ, ಆಗ ಈ PC ಇಟ್ಗೆ ತಗೊಂಡ್ ನನ್ನ ತಲೆ ಮೇಲೆ ಜೋರಾಗಿ ನಾನು ಹೊಡೆದೆ, ನೀನು ಬಿದ್ದೆ ಅಷ್ಟೇ ತಾನೇ. ಯಾಕೆ ಬೇಕಾಗಿತ್ತು ನಿನಗೆ? ಸರ್ ಅನ್ಯಾಯವಾಗಿ ಒಂದ್ ಮರ್ಡ್ರು ಮಾಡ್ಬಿಟ್ರಲ್ಲ ಸರ್. ಕಂಡ್ರು ಬರ್ಬರ ಹತ್ಯೆ. ಏನೇನೋ ಹೇಳ್ತಿದ್ದೀರಲ್ರಲ್ಲೇ ಸರ್. ಕೋರ್ಟು ಕಚೇರಿ ಕೆಲ್ಸ ಹೋಯ್ತದೆ, ಏನ್ ಮಾಡ್ತೀರಾ ಸರ್? ಇದನ್ನ ನಾನೇ ಮುಚ್ಚಾಕ್ಬಿಡ್ತೀನಿ, ಹೆಂಗಾದ್ರೂ ಮಾಡಿ, ಯಾರು ಹೇಳ್ಬೇಡಿ ಕಣ್ರ. ಸರ್ ಹಂಗಾದ್ರೆ ಈಗ ಮುಚ್ಕೊಂಡಿರಕ್ಕೆ ಏನ್ರಪ್ಪ ತಗೊಂತೀರಾ? ಬರ ಇಲ್ಲಿ ಸೈಡ್ಗೆ. ಎಣ್ಣೆ ಹೊಡೆ 500 ರೂಪಾಯಿ ಕೊಡಲ್ಲ. ಆಯ್ತು ಮಾತಾಡ್ ನೋಡ್ತಾ ಬೇಡ ತಗೊಳಪ್ಪ. ಆಸೆ ಇಡ್ಕೊಂಡ್ರೆ ಜೀವನ ದಡಕ್ ಬರುತ್ತೆ, ದುರಾಸೆ ಇಡ್ಕೊಂಡ್ರೆ ಬುಡಕ್ ಬರುತ್ತೆ. ಹಲೋ, ಇದು ಎಣ್ಣೆಗಾಯ್ತು, ಸಿಡ್ಸಿ ನಿಮ್ಮ ಅಪ್ಪ ಕೊಡ್ತಲ್ಲ. ನಾನೇ ಕೊಡ್ತೀನಿ ಈ ಕಡೆ. ಯಾರು ಕೊಟ್ಕೊಂಡ್ಬಿಡ್ತೀಯ? ಕೊಡಮ್ಮ. ಸೋಡಾಗ ಯಾರು ನಿಮ್ ತಾತ ಕೊಡ್ತಾನೇನೋ, ಅದನ್ನು ನಾನೇ ಕೊಡ್ತೀನಿ ಕಣ. ಕೊಡ್ಬೇಕು ಅಷ್ಟೇ. ಆಮೇಲೆ ನಾನು ಎದ್ನ ನಾನು ಹೊಡೆದೆ, ನೀನು ಬಿದ್ದೆ ಅಷ್ಟೇ ತಾನೇ ನೀನ್ ಹೇಳೋದು. ನನ್ನ ಮಗನೇ ಕುಯ್ದಿರೋ ಕಲ್ಲಂಗಡಿನ ಅದೆಷ್ಟು ಸರಿನು ಕುಯ್ತೀಯಾ? ಸರ್ ಬಿಡಿ ಸರ್, ಅದೇನ್ ಹೇಳ್ತಾನೆ ಹೇಳಿ ಬಿಡಿ ಸರ್. ಬನ್ನಿ ಸರ್, ಹೇಳೋಣ ನೀನು, ಯಾರು ಹೆದರ್ಕೋಬೇಡ. ಹೆಡ್ಫೋನ್ ಹಾಕೊಂಡು ನಡ್ಕೊ ಬರ್ತಾ ಇದ್ನ, ಯಾರೋ ಕರ್ದಂಗಾಯ್ತು. ಹಿಂದೆ ತಿರುಗಿ ನೋಡಿದ್ನ, ಸಡನ್ ಆಗಿ 3 ಜನ ಬೈಕಲ್ಲಿ ಬಂದು ಗುದ್ಬಿಟ್ರು. ನಾನು ಕೆಳಗಡೆ ಬಿದ್ಬಿಟ್ಟೆ. ಸರ್ ಅದ್ರಲ್ಲಿ 2 ಕುಡ್ತಿದ್ರು ಸರ್. ನೋಡು ಸರ್ ಚಾನೆಲ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಹೇಳೋ ಡೈಲಾಗ್ ಇಲ್ಲ, ಹೇಳೋ ಡೈಲಾಗ್ ಹೇಳೋ ಸರ್. ಆಮೇಲೆ ಕಣ ಆ ಕಾಯಿ ನನ್ನ ಮಗನ ಮೊದ್ಲು ಇವ್ರು ನೀವೇ ಮಾಡಿದ್ದು ಅಂತ ನನಗೆ ಗೊತ್ತಿತ್ತು ಕಣ. ಇದ್ರು ಇರ್ಬೋದು,
ಭೂಮಿ ಗುಡ್ಡಗಿದೆ ಅಲ್ವಾ? ಸರ್ ಹಾ ಇಲ್ಲಿ ಏನಾಯ್ತು ಅಂತ ನಮ್ಗಂತೂ ಗೊತ್ತಾಗ್ಲಿಲ್ಲ, ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಸರ್? ನಮಗೂ ಗೊತ್ತಾಗ್ತಾ ಇಲ್ಲಪ್ಪ, ನಾವಿಬ್ರು ಅದೇ ಯೋಚನೆ ಮಾಡ್ತಾ ಇದೀವಿ. ನಮ್ಗೆ ಏನಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಬರ್ತಾ ಇದ್ವಾ, ಹಾ ಎದುರುಗಡೆ ಒಂದ್ ಸ್ಕೂಟರ್ ಬಂತಾ, ಹಾ 3 ಜನ ಕುಡ್ಕೊಂಡಿದ್ರಾ, ಹಾ ಬಿದ್ರ ಗುದ್ದಿದ್ರಾ, ಹಾ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ನಮ್ಗೆ. ಬಟ್ ಆ ಮಂಜಾ ಎಂಟ್ರಿ ಅಂತೂ ಎಕ್ಸ್ಟ್ರಾಡಿನರಿ. ನನ್ ಸ್ಟೇಜ್ ಎಲ್ಲ ನಡ್ಗೋಯ್ತು. ಏನೋ ಹಂಗ್ ಕುಡ್ದ್ಬಿಟ್ಟೆ ನೀನು, ಹಂಗ ಎಲ್ಲ ಉದುರೋಗತ್ತೇನೋ ಅನ್ಕಂಡೆ. ಸದ್ಯ ಒಂಚೂರು ಉಳ್ಕೊಳ್ತು. ಪಾಪ ಆಡಿಯನ್ಸ್ ಎಲ್ಲ ತಲೆ ತಿರ್ಗೋಯ್ತು ನೀನ್ ಕಾಲೆತ್ತಿದ್ ನೋಡಿ, ಹಂಗ್ ಬಿದ್ದೋದ್ರು ಅವ್ರು. ಈಗ ಅವ್ರಿಗೂ ಮೋಸ್ಟ್ಲಿ ಎಲ್ಲ ಮರ್ತೋಗಿರೋ ನೋಡ, ಒಂದ್ ಕಾಲಲ್ಲಿ ಒಂದೊಂದ್ ಕಲರ್ ಶೂ ಹಾಕೊಂಡಿದ್ದಾರೆ, ನಂಬರ್ಗಳು ಬೇರೆ ಚೇಂಜ್ ಆಗಿದೆ. ವಿನೋದ್ ಹೇಳಿ ಸರ್. ನೀನು ಆ ರಿಪಿಟೇಷನ್ ಡೈಲಾಗ್ ನ ತುಂಬಾ ಪರ್ಫೆಕ್ಟ್ ಆಗಿ ಪಂಚ್ ಮಾಡ್ತಿದ್ದೆ ನೀನು. ಥ್ಯಾಂಕ್ ಯು ಸರ್. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸ್ಕಿಟ್ ಎಳಿತಾ ಇದೆ ಅನ್ನೋವಾಗ ನಿಂದ ಡೈಲಾಗ್ ಪಂಚ್ ಆಗೋದು ತುಂಬಾ ಚೆನ್ನಾಗಿ ಮಾಡಿದೆ. ನಮ್ಮ ಪಾಟೀಲ್ ಇವತ್ತು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು. ಓಕೆ, ಎಲ್ಲ ನಮ್ಮ ಹುಡುಗರು ಜಗದೀಶ್ ಅಂಡ್ ಜಗದೀಶ್, ಬಸು, ಆಲ್ ಸೂಪರ್, ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಶ್ರುತಿ ಅವರೇ. ಮಂಜು, ನಮ್ಮ ಮೇಲೆ ನಿನಗೆ ತುಂಬಾ ದಯೆ ಇತ್ತು ಅಂತ ಕಾಣುತ್ತೆ ಕಣ. ಕಾಲ ಆ ಕಡೆ ಎತ್ಬಿಟ್ಟು ಕೆಲವು ಡ್ಯಾನ್ಸ್ ಪೋಸ್ ಎಲ್ಲ ಆ ಕಡೆಗೆ ಇತ್ತು, ಹಂಗಾಗಿ ನಾವು ಬದಿಕೊಂಡ್ವಿ. ಆದ್ರೆ ಸ್ಕಿಟ್ ಅಲ್ಲಿ ತುಂಬಾ ಸಂಭಾಷಣೆ ಇತ್ತು, ತುಂಬಾ ಆಕ್ಟಿವಿಟೀಸ್ಗಳಿತ್ತು. ಅವೆಲ್ಲವನ್ನ ನೀವು ಅಷ್ಟು ಜನ ಅದ್ಭುತವಾಗಿ ನಿಭಾಯಿಸಿದ್ರಿ. ಎಲ್ಲೂ ಲ್ಯಾಗ್ ಇರಲಿಲ್ಲ. ತುಂಬಾನೇ ಎನರ್ಜಿ ಬೇಕಾಗಿತ್ತು ಈ ಒಂದು ಸ್ಕಿಟ್ನಲ್ಲಿ ಆಕ್ಟ್ ಮಾಡುವಂಥ ಕಲಾವಿದರಿಗೆ. ಈ ಸ್ಕಿಟ್ಟಲ್ಲಿ ಒಬ್ಬ ಕಲಾವಿದ ಇಡೀ ಸ್ಕಿಟ್ಟನ್ನು ತುಂಬ ಚೆನ್ನಾಗಿ ತೂಗಿಸ್ಕೊಂಡು ಹೋದ. ತುಂಬ ಎನರ್ಜಿ ಎಲ್ಲೂ ಕೂಡ ಡ್ರಾಪ್ ಮಾಡದೇದಾಗೆ ನೋಡ್ಕೊಂಡಿದ್ದು ಶ್ರೀಕಾಂತ್ ಪಾಟೀಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮೋಹನ್ ಸರ್, ನಿಮ್ಗೆ ಹೇಗೆ ಅನಿಸ್ತು? ಮೊದಲನೇದಾಗಿ ಇಬ್ರು ಹೇಳ್ದಾಗೆ ಎಂಟ್ರಿ ವಾಸ್ ವೆರಿ ಗುಡ್. ಸೊ ಕುಡ್ದವ್ರದ್ದು ಮಾತ್ರ ತಪ್ಪಲ್ಲ, ಆ ಥರ ಹೆಡ್ಫೋನ್ಸ್ ಹಾಕೊಂಡು ಓಡಾಡೋದು ತಪ್ಪೆ. ಸೊ ಎರಡೂ ತಪ್ಪನ್ನ ಚೆನ್ನಾಗಿ ನಿಭಾಯಿಸಿದ್ರಿ. ಏನೇನು ಮಾಡಬಾರ್ದು ಅನ್ನೋದನ್ನ ಮೆಸೇಜ್, ಒಂದು ಕಾಮಿಡಿ ಸ್ಕಿಟ್ ಆದ್ರೂ ಕೂಡ ಅಲ್ಲೊಂದು ಮೆಸೇಜ್ ಹೇಳೋ ಪ್ರಯತ್ನ ಪಟ್ರಿ. ಎನರ್ಜಿ ಲೆವೆಲ್ ಎಲ್ಲ ನಿಮ್ದು ತೀರಾ ಅದ್ಭುತ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ತಾವು ದಯವಿಟ್ಟು ಬಿರಿಯಾನಿ ಇನ್ನೊಂದ್ಸಲಿ ತಿಂದು ಹೋಗಿ ಬನ್ನಿ ಅಂತ ಕೇಳ್ತೇನ. ಇವಾಗ ಕಿರೀಟ ಟೈಮ್. ಸೊ ಯಾರಿಗೆ ಹೋಗ್ತಾ ಇದೆ ಕಿರೀಟ ಜಜಸ್? ಈ ಕಾರ್ಯಕ್ರಮ ಆರಂಭ ಆದಾಗ್ಲಿಂದ ಈಗಿನವರೆಗೂ ಸಣ್ಣ 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 ಪಾತ್ರಗಳಲ್ಲಿ ಬಂದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಅಭಿನಯಿಸಿ ನಮ್ಮ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಶ್ರೀಕಾಂತ್ ಪಾಟೀಲ್. ಬಹಳ ಖುಷಿ ಆಗ್ತಿದೆ. ನಾನು ಟಿವಿಲೇ ನೋಡ್ತಿದ್ದೆ ಮೇಡಮ್ನ, ಸರ್ನ. ಅವಾಗ ನೋಡೇ ಖುಷಿ ಪಡ್ತಿದ್ದೆ. ನಿಜವಾಗ್ಲೂ ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಭಾಳ ಖುಷಿ ಆಗುತ್ತೆ ಇವ್ರ ಮುಂದೆ ಎಲ್ಲ ನಾನು ಪರ್ಫಾರ್ಮ್ ಮಾಡೋದು. ನಮ್ಮಪ್ಪ ನಮ್ಮ ಅವ್ವನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರೀಕಾಂತ್ ಪಾಟೀಲಿಗೆ ಕಿರೀಟ ಸಿಕ್ಕೋದ್ರ ಮೂಲಕ ಪ್ರತಿಯೊಬ್ಬ ಕಲಾವಿದ್ರಿಗೂ ನಮ್ಮಲ್ಲಿ ಒಂಥರ ಅನ್ಸಿದೆ, ನೆಕ್ಸ್ಟ್ ನಾವು ಅಂತ ಹೇಳಿ. ಅದೇ ಇನ್ಸ್ಪಿರೇಷನ್ ಜೊತೆಗೆ ನಮ್ಮ ಮತ್ತೊಬ್ಬ ಜಡ್ಜ್ ಆಗಿರುವಂತ ಮೋಹನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಎಸ್ ಮೋಹನ್ ಸರ್, ಹೇಗೆ ಅನಿಸ್ತು ನಮ್ಮ ಮಜಾ ಭಾರತ? ಒಂದು ಬಿಗ್ ರಿಲೀಫ್. ಹಲವಾರು ಸ್ಟ್ರೆಸ್ಗಳಲ್ಲಿ ಓಡಾಡ್ತಾ ಇರ್ತೀವಿ ಆಚೆ ಕಡೆ, ಪ್ರೊಡಕ್ಷನ್, ತಲೆನೋವು, ಅದು ಇದು ಅಂತೆಲ್ಲ. ಮಧ್ಯ ಬಂದು 1 ಗಂಟೆ ಕಾಲ ಹೊಟ್ಟೆ ತುಂಬ ನಕ್ಬಿಟ್ಟು ಹೋಗುವಂಥ ಒಂದು ಕಾರ್ಯಕ್ರಮ. ಆ್ಯಂಡ್ ಎಲ್ಲ ಕಲಾವಿದರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆ್ಯಕ್ಟಿಂಗ್ಗೆ ಸ್ಫೂರ್ತಿಯಾಗಿ ಸ್ವತಃ ಶ್ರುತಿಯವರೇ ನಿಮ್ಮ ಮುಂದೆ ಇದ್ದಾರೆ. ನಿರ್ದೇಶಕರಾಗಿ ಸಾಕಷ್ಟು ಹೆಸರು ಮಾಡಿರೋ ಗ್ರೇಟ್ ಡೈರೆಕ್ಟರ್ ಎಸ್ ನಾರಾಯಣ್ ಅವರು ನಿಮ್ಮ ಜೊತೆ ಇದ್ದಾರೆ. ಇದಕ್ಕಿಂತ ದೊಡ್ಡ ಸ್ಕೂಲ್ ನಿಮಗೆ ಬೇಕಾಗಿಲ್ಲ. ಅವ್ರನ್ನ ಕನ್ಸಲ್ಟೆಂಟ್ ಆಗೂ ಬಳಸ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿ. ಸಿಕ್ಕಿದೆ ನಿಮ್ಮ ಪುಣ್ಯ. ಶುಭ ಸರ್, ಶುಭ. ಎಂದಿನಂತೆ ಮಹಾನ್ ನಿರೂಪಕನಾದಂತ ನಿರಂಜನ್ ಮಾತುಗಳನ್ನ ಕೇಳೋದಕ್ಕೆ ನೀವೆಲ್ಲ ಕಾಯ್ತಾ ಇದ್ದೀರಿ. ನಾನು ಇವತ್ತು ಹೇಳ್ತಕ್ಕಂಥ ಮಾತೇನು ಅಂತಂದ್ರೆ, ಹಿತ್ತಲ ಬಾಗ್ಲಾಗ್ಬಾರ್ದು, ಹಿರಿ ಮಗ ಆಗ್ಬಾರ್ದು, ಹೆಂಡತಿ ಜೊತೆ ಒಬ್ಬರೇ ಶಾಪಿಂಗ್ ಹೋಗ್ಬಾರ್ದು, ರಿಸ್ಕ್ ಜಾಸ್ತಿ. ಲಾಸ್ಟ್ ಅಲ್ಲಿ ನಾರಾಯಣ್ ಸರ್ ಪಕ್ಕ ನಿಂತ್ಕೋಬಾರ್ದು, ಅದು ದೊಡ್ಡ ರಿಸ್ಕ್. ಬರ್ತೀನಿ, ಗುಡ್ ನೈಟ್. ಓಕೆ.